ಆದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ. ಜಯ ಹೇ ಕರ್ನಾಟಕ ಮಾತೆ, ಜನನಿಯ ಜೋಗುಳ ವೇದದ ಘೋಷ, ಜನನಿಯ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಸಾರೆ, ನಿನ್ನಯ ಕೊರಳಿನ ಮಾರೆ,
ಕೇಟ್ಕೊ ಕೊಡ್ಮಾರಂಜು Excuse me.
ತುಂಬಿ ತುಳುಕಲಿ ಆನಂದ ಕಲರವ ನಾಡಿಗೆ ಭೂಮಿಗೆ ಬಂಗಾರ ತೆರೆದೆಲೆ ಎಲ್ಲ ಬಂಗಾಡಿ ಮನೆ ಮನೆಗೆ ಎಲ್ಲವ ನೀಡುವ ದೇವತೆ ಈ ಧರಣಿ ಜಿಲ್ಲ ಜೀವಕು ಅನ್ನವ ನೀಯುವ ಸಂತಸದ ಚಿಲುಮೆ ಧ್ಯಾನ ದುಡಿಮೆಯಲ್ಲಿರಲು ಧಾನ್ಯದ ಹೊರಲು ಹೆಣ್ಣೆ ದುಡಿಯುವ ಜೀವವೆಲ್ಲರು ನಾಡಿಗೆ ಭೂಮಿಗೆ ಅಂಗಳ ಕವಸ ಧಾನ್ಯದ ಬೆಳಕಾಯ್ತು ಧಾನ್ಯದ ಲಕ್ಷ್ಮಿಯು ಬರುತ್ತಿಹ ಬಾಗಿಲ ತೋರಣ ಚೆಲುವಾಯ್ತು ಬಂಗಾರ ಬಂಗಾಡಿ ತುಂಬಿ ತುಳುಕಲಿ ಆನಂದ ಕಲರವ ನಾಡಿಗೆ
ಮಾಡ್ಬೋದು. ಆದರೆ ಅದಕ್ಕಿಂತ ಮುಂಚೆ ನಾವೆಲ್ಲ ಯಾರು ಅಂತ ಹೇಳ್ಕೋಬೇಕಲ್ಲ ನಿಮಗೆ. ಸೊ ಈಗ ನನ್ನ ಮುಂದೆ ಇರೋರು ಮಂಜುನಾಥ್. ಇವರು ಈ ಬಾರಿ ನಮ್ಮ ಜೊತೆ ನಿರೂಪಣೆ ಮಾಡಕ್ಕೆ ಬಂದಿದ್ದಾರೆ. ಕನ್ನಡ ರಾಜ್ಯೋತ್ಸವದ ಸಮಾರಂಭಕ್ಕೆ ತುಂಬ ಅಚ್ಚುಕಟ್ಟಾಗಿ ತೊಡ್ಕೊಂಡಿದ್ದಾರೆ, ನಡೆಸ್ಕೊಡ್ತಾ ಇದ್ದಾರೆ. ಇವರು ವೃತ್ತಿಯಲ್ಲಿ IT ಉದ್ಯಮಿ, ಪ್ರವೃತ್ತಿಯಲ್ಲಿ ಕನ್ನಡ ನಾಡು ನುಡಿ ಬಗ್ಗೆ ತುಂಬ ಅಭಿಮಾನ ಇಟ್ಕೊಂಡಿರೋರು. ಸೊ ಅವರಿಗೆ ಚಪ್ಪಾಳೆಯೊಂದಿಗೆ ಅವ್ರನ್ನ ಸ್ವಾಗತಿಸಿ. ಈಗ ಪರಿಚಯ ಮಾಡಿಕೊಳ್ತಾ ಇರ್ತಕ್ಕಂಥವ್ರು ಕಲ್ಪನಾ ಮೇಡಮ್ ಅವರು ನಮ್ಮ ಅರೇನಾ ನಿವಾಸಿ 7ನೇ ವಿಂಗಲ್ಲಿ ವಾಸ. ಅವರು ನಮ್ಮ ಬಹಳ ಏನಂತಾರೆ ಪ್ರಾಚೀನ ವಿದ್ಯೆಗಳಲ್ಲಿ ಒಂದಾದ ಬಿಂದು ಚಿಕಿತ್ಸೆ ಮಾಡಿ ಇದನ್ನು ಮಾಡ್ತಾ ಇದ್ದಾರೆ ಬಸವನಗುಡಿನಲ್ಲಿ, ಜಯನಗರದಲ್ಲಿ. ಈಗ ಕನ್ನಡದ ಬಗ್ಗೆ ಮತ್ತು ಅವರ ಪ್ರವೃತ್ತಿ ಅಂತ ನೋಡಿದ್ರೆ ಕಾಲೇಜ್ ವಿದ್ಯಾರ್ಥಿಗಳೆಲ್ಲ ಸಾಕು ಮುಂದೆ ಹಳೆ ಶುರು ಆಗ್ಬಿಡುತ್ತೆ. ಕನ್ನಡ ಮನ್ನನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ, ಈ ಮಣ್ಣಿನ ಹೆಣ್ಣನು ಜರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಇದೇ ಭಾಷೆ ಎಂದೆಂದು ನಮ್ಮದಾಗಿರಲಿ, ಎಲ್ಲೇ ಇರಲಿ ಹೇಗೆ ಇರಲಿ, ಕನ್ನಡವೇ ನಮ್ಮ ಉಸಿರಂತೆ, ಇದೇ ನಾಡು ಇದೇ ಭಾಷೆ. ಕರೆಕ್ಟ್ ಅದು ಸರಿಯಾದ ಉತ್ತರ. ಇಲ್ಲಿಗೆ ನಮ್ಮ ಸಂಗೀತದ ಸುತ್ತು ಮುಗಿಯಿತು. ಈಗ ಕನ್ನಡದ ಬಗ್ಗೆ ಸ್ವಲ್ಪ ಕಲಿಕೆ ಮಾಡ್ಕೊಳ್ಳೋಣ. ಯಾಕೆಂದ್ರೆ ತುಂಬಾ ನಾವು ಆಂಗ್ಲ ಪದಗಳ ಬಳಕೆ ಮಾಡ್ತೀವಿ, ಅದಕ್ಕಾಗಿ ಭಾಷೆಗೆ ಮೊರೆ ಹೋಗ್ಬಿಡ್ತೇವೆ. ಅದು ಗೊತ್ತೋ ಗೊತ್ತಿಲ್ಲದೇನೋ ಆಗ್ತಾ ಇರುತ್ತೆ. ಹಾಗಾಗಿ ಕೆಲವು ಏನು ಇದು ಹೇಳ್ತೀನಿ ನಾನು, ಅಂದರೆ ವೃತ್ತಿಗಳ ಬಗ್ಗೆ ಇಂಗ್ಲೀಷಲ್ಲೇ ಹೇಳ್ತೀನಿ. ಹಾಗಾಗಿ ನೀವು ಅದನ್ನ ಕನ್ನಡದಲ್ಲಿ ನನಗೆ ಹೇಳಬೇಕು. ವೀವರ್ ಅಲ್ಲಲ್ಲ, ಯಾರು ಹೇಳ್ತಾರೆ ಅವ್ರು ಕೈ ಎತ್ತಲಿ ಅವ್ರಿಗೆ. ಓಕೆ, ಅಲ್ಲ, ವೀವರ್ಗೆ ಕನ್ನಡದಲ್ಲಿ ಏನಂತ? ನೇಕಾರ. ನೇಕಾರ. ನೇಕಾರ ಸರಿಯಾದ ಉತ್ತರ. ಸರಿಯಾದ. ಎರಡನೇದು ಟೇಲರ್. ಮತ್ತೆ ಈ ಕಡೆ ಯಾರು ಜೋರಾಗಿ ಹೇಳ್ಬೇಡಿ. ಸರಿ ಉತ್ತರ ಅವ್ರು ಹೇಳಿದ್ದಾರೆ. ಎಲ್ಲರಿಗೂ ಕನ್ನಡ ಚೆನ್ನಾಗೇ ಬರುತ್ತಪ್ಪ. ನಿಮ್ಮ ಕಾರ್ಯಕ್ರಮದಲ್ಲಿ ಸೊಗಸಿದ ಈಗ ಇನ್ನೂ ಕಷ್ಟದಿಡ್ಬೇಕು. ಕಷ್ಟದಿರ್ಬೇಕು. ಚೆಫ್, ವಾಟೆವರ್. ಕುಕ್ ತುಂಬಾ ಸರಿಯಾದ ಹೇಳ್ಬೇಕು. ಇನ್ನೂ ಸ್ವಲ್ಪ ಸರಿಯಾದ ಅಡಿಗೆಯವನು ತುಂಬಾ ಸಾಮಾನ್ಯವಾದ ಬಳಕೆ. ಪಕ್ಕಾ ಬಳಕೆ ಯಾವುದು? ಬಾಣಸಿಗ. ಅವರು ಕುಡಿಯಪ್ಪ ಬಾಣಸಿಗ. ಸರಿಯಾದ ಉತ್ತರ ಬಾಣಸಿಗ. ಒಂದ್ ನಿಮಿಷ. ಟೇಲರ್ ಅನ್ನೋದಕ್ಕೆ ಕನ್ನಡ ಶಬ್ದ ದರ್ಜಿ ಅಂತ ನಾ ಹೇಳಿದೆ, ಚಾಕ್ಲೇಟ್ ಬಂತು. ಆದರೆ ನಿಜವಾದ ಕನ್ನಡ ಶಬ್ದ ಸಿಂಪಿಗ ಅಂತ ಆಗ್ಬೇಕು. ಅದು ಸರಿಯಾದ. ನೋಡಿದ್ರ ನಾವು ಕಲಿಯೋದು ತುಂಬಾ ಇದೆ. ತುಂಬಾ ಒಂದನೇ ಅಲ್ಲಿ ಅದು ಸರಿಯಾದ. ಸಮಯದ ಅಭಾವದಿಂದ ನಾನು 4 ಕೇಳಿದೆ. ಈಗ ಇನ್ನೊಂದು ಪಾಕವಿಧಾನ. ಈಗ ಇರೋ ಒಂದು ಅಂದ್ರೆ ಸಂದರ್ಭದಲ್ಲಿ ಹೆಂಗಸರು ಮಾತ್ರ ಅಲ್ಲ, ಗಂಡಸರು ಸಹ ಸ್ವಲ್ಪ ಅಡುಗೆ ಮಾಡೋದು ಕಲ್ತಿರ್ತಾರೆ. ಯಾರು ನನಗೆ ಗೊತ್ತಿಲ್ಲ ಅಂತ ಹೇಳ್ಬೇಡಿ, ಸ್ವಲ್ಪ ಆದ್ರೂ ಅಡುಗೆ ಕಲ್ತಿರ್ತೀರ. ಹಾಗಾಗಿ ಇದು ಎಲ್ಲರಿಗೂ ಮುಕ್ತವಾಗಿ ಕೇಳ್ತಾ ಇದ್ದೀನಿ. ಒಂದು ಪಾಕವಿಧಾನ, ತಿಳಿಸಾರು ಮಾಡೋದು ಹೇಗೆ ಅಂತ ಒಂದು ಆಂಗ್ಲ ಪದ ಸಹ ಉಪಯೋಗಿಸಿದ್ರೆ ಇವೆಲ್ಲ ಯೂಸ್ ಮಾಡಿದ್ದೀವಿ. ಎಲ್ಲ ಕನ್ನಡದಲ್ಲೇ ಹೇಳಬೇಕು. ಚಮಚ,
ನಾಡಿನಾದ್ಯಂತ ವಿಖ್ಯಾತರಾಗಿರುವ ಧರ್ಮೇಂದ್ರ ಕುಮಾರ್ ಅವರಿಗೆ ಸ್ವಾಗತ. ಶೋಭಾ ಅರಿನಾ ವತಿಯಿಂದ, ಶೋಭಾ ಅರಿನಾ ರಾಜ್ಯೋತ್ಸವ ಸಮಿತಿ ವತಿಯಿಂದ ನಾನು ಅವರಿಗೆ ಸ್ವಾಗತವನ್ನು ಬಯಸ್ತೇನೆ. ಹಾಗೂ ಅವ್ರಿಗೂ ತುಂಬ ಸಾಮಾನ್ಯ ಸ್ನೇಹಿತರಿದ್ದಾರೆ, ಕೆಲವ್ರನ್ನ ನಾನು ಇವತ್ತು ಬರಮಾಡ್ಕೊಂಡಿದ್ದೀನಿ. ಧರ್ಮೇಂದ್ರ ಕುಮಾರ್ ಅವರ ಯೂಟ್ಯೂಬ್ನಲ್ಲಿ ಬರೋ ಮೈಸೂರು ಕಥೆಗಳನ್ನು ನೋಡಿ ನಾವೆಲ್ಲ ಆನಂದಿಸಿದ್ದೀವಿ, ಇತಿಹಾಸದ ಬಗ್ಗೆ ತಿಳ್ಕೊಂಡಿದ್ದೀವಿ. ಮೈಸೂರಿನ ಬಗ್ಗೆ ಅವರು ತುಂಬ ಚೆನ್ನಾಗಿ ಇತಿಹಾಸನ ಹೇಳ್ತಾರೆ. ಈಗ ದಸರಾದಲ್ಲಿ ಕೂಡ ಅವರೇ ಟಿ ವಿಲಿ ಬಂದು ಮೈಸೂರು ದಸರಾದ ಮೆರವಣಿಗೆ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದರು. ಸೊ ಇಂಥ ವಿಖ್ಯಾತರಾದ ಧರ್ಮೇಂದ್ರ ಕುಮಾರ್ ಅವರು ನಮ್ಮ ಶೋಭಾ ಅರಿನಾಗೆ ಬಂದಿರೋದು ನಮ್ಮೆಲ್ಲರಿಗೂ ಒಂದು ಥರ ತುಂಬ ಹೆಮ್ಮೆ, ಖುಷಿ. ಮತ್ತೊಮ್ಮೆ ಈಗ ಹೌದಾ, ಆಯ್ತು. ಸೊ ಧರ್ಮೇಂದ್ರ ಕುಮಾರ್ ಅವರಿಗೆ ನಮ್ಮ ರಾಜ್ಯೋತ್ಸವ ಸಮಿತಿಯ ವತಿಯಿಂದ ಒಂದು ಹೂವಿನ ಗುಚ್ಛ ದಯವಿಟ್ಟು ಅರ್ಪಿಸ್ಕೋಬೇಕು. ಚಪ್ಪಾಳೆ ಬರಲಿ. ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ತಾವೆಲ್ಲ ಆಗಮಿಸಿದ್ದೀರಾ, ನಿಮಗೆಲ್ಲ ಧನ್ಯವಾದಗಳು. ಯಾರಿನ್ನೂ ಈ ಹೊರಗಡೆ ನಿಂತಿದ್ದೀರಾ ಅದು ಬಂದು ಕುರ್ಚಿಗಳಲ್ಲಿ ಕುಳಿತುಕೊಳ್ಬೋದು. ಇನ್ನು ಸದ್ಯದಲ್ಲೇ ಅತಿಥಿಗಳು ಮಾತನಾಡಲಿದ್ದಾರೆ. ನಾನು ಧರ್ಮೇಂದ್ರ ಅವರ ಪರಿಚಯ ಮಾಡ್ಕೊಳ್ಳಿಕ್ಕೆ ಬಹಳ ಖುಷಿ ಆಗ್ತಾ ಇದೆ. ಮೂಲತಃ ಅವರು ಹುಟ್ಟಿದ್ದು ಮೈಸೂರಿನಲ್ಲಿ. ಬಾಲ್ಯದಿಂದನೇ ಅಜ್ಜಿ ಕೈಲಿ ಮೈಸೂರಿನ ರಾಜರಾಣಿಯರ ಕೊಡುಗೆ, ಅವರು ಸಮಾಜಕ್ಕೆ ಮಾಡಿದಂಥ ಒಳ್ಳೆಯ ಕೆಲಸಗಳು, ಇದ್ರ ಬಗ್ಗೆ ಕಥಾರೂಪದಲ್ಲಿ ಅವರು ತಿಳ್ಕೊಂಡಿದ್ರು. ಅವ್ರ ತಾತ ಕೃಷ್ಣರಾಜ ಒಡೆಯರ್ ಕೈಯಲ್ಲಿ ಅವರಿಂದ ಒಂದು ಮನೆಯನ್ನ ಅಲ್ಲಿ ಪಡೆದಿದ್ರು. ಆಗ ಅವ್ರಿಗೆ ಇನ್ನೂ ಕುತೂಹಲ ಹೆಚ್ಚಾಯಿತು, ಇಲ್ಲಿನ ಮೈಸೂರಿನ ಬಗ್ಗೆ, ಮೈಸೂರಿನ ಇತಿಹಾಸದ ಬಗ್ಗೆ ಇನ್ನೂ ಹೆಚ್ಚು ತಿಳ್ಕೊಳ್ಳೋಕ್ಕೆ ಅವರು ಪ್ರಯತ್ನ ಮಾಡ್ತಿದ್ರು. ನಂತರ ಶ್ರೀ ಜಯಚಾಮರಾಜೇಂದ್ರ ತಾಂತ್ರಿಕ ವಿದ್ಯಾಸಂಸ್ಥೆಯಿಂದ ತಾಂತ್ರಿಕ ಪದವಿಯನ್ನು ಪಡೆದು, ಇಂಗ್ಲೀಷ್ನಲ್ಲಿ ಹೇಳೋದಾದ್ರೆ ಸಿವಿಲ್ ಇಂಜಿನಿಯರಿಂಗ್ ಪದವಿಯನ್ನು ಪಡೆದರು. ಅದಾದ ನಂತರ ಮಧ್ಯಪ್ರಾಚ್ಯ ದೇಶಗಳಲ್ಲಿ ಸುಮಾರು 2 ದಶಕಗಳ ಕಾಲ ಉದ್ಯೋಗವನ್ನು ಮಾಡಿದ್ರು. ಜನನಿ ಜನ್ಮಭೂಮಿ ಸ್ವರ್ಗಕ್ಕಿಂತ ಹೆಚ್ಚು ಅನ್ನೋ ಮಾತನ್ನು ಕೇಳಿದೀವಿ. ಸದಾ ಕನ್ನಡದ ಬಗ್ಗೆ, ಕರ್ನಾಟಕದ ಬಗ್ಗೆ ಅವರ ಹೃದಯ ಮಿಡಿತಾನೆ ಇತ್ತು. ಏನಾದರೂ ಮಾಡಬೇಕು ಅನ್ನೋದು ಅವರಲ್ಲಿ ಮನಸ್ಸಿನಲ್ಲಿ ಇತ್ತು. ಹಾಗೆ ಅವರು ನಂತರ ಬೆಂಗಳೂರಿಗೆ ಬಂದು ಇಲ್ಲಿ ನೆಲೆಸಿದ್ರು. ಈಗ ವೃತ್ತಿ ಜೊತೆಗೆ ಪ್ರವೃತ್ತಿ ಬಂದಿದೆ. ಪ್ರವೃತ್ತಿಯಲ್ಲಿ ಅವರಿಗೆ ಇತಿಹಾಸ, ಸಂಶೋಧನೆ, ಲೇಖನ ಇದನ್ನೆಲ್ಲ ಮಾಡ್ತಿದ್ದಾರೆ.
ಆಗಲೇ ಹೇಳಿದಾಗೆ ಆ ಲೇಖನದಲ್ಲೂ 2 ಪುಸ್ತಕ ಬರೆದಿದ್ದಾರೆ. ಮರೆತು ಹೋದ ಮೈಸೂರಿನ ಪುಟಗಳು ಅಂತ ಒಂದು ಪುಸ್ತಕ, ಬಹಳ ಅದ್ಭುತವಾಗಿದೆ. ತಾವು ಯಾರಾದರೂ ಓದಿಲ್ಲದೆ ಇದ್ರೆ ಖಂಡಿತ ಅದನ್ನ ಇವತ್ತೇ ಪಡೆದು ಓದಬೇಕು. ಹಾಗೆ ಸವಿನೆನಪೆ ಮನದಲ್ಲಿ ಆರಾಧನೆ ಅನ್ನತಕ್ಕಂಥದ್ದು ಇನ್ನೊಂದು ಪುಸ್ತಕ. ಹೀಗೆ ಆ ಲೇಖನದ ಮೂಲಕ ಕೂಡ ಇತಿಹಾಸ ಇದರ ಬಗ್ಗೆ ಹೆಚ್ಚು ಸಾಮಾನ್ಯ ಜನರಿಗೆ ಅರ್ಥ ಆಗೋ ರೀತಿ ರಸವತ್ತಾಗಿ ಅದನ್ನು ತಿಳಿಸ್ಕೊಡ್ತಾರೆ. ಮತ್ತೆ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಬಹಳ ಪ್ರಸಿದ್ಧಿಯಾಗಿದ್ದಾರೆ. ಅವರನ್ನ ಸಾಮಾಜಿಕ ಜಾಲತಾಣದಲ್ಲಿ ಅವ್ರನ್ನ ಅನುಸರಿಸೋರು ಬಹಳ ಜನ ಇದ್ದಾರೆ, ಅನೇಕ ಲಕ್ಷಗಳಲ್ಲಿದ್ದಾರೆ ಅಂತಾನೆ ಹೇಳ್ಬೋದು. ಪ್ರತಿಯೊಂದು ರಸವತ್ತಾಗಿ ಬೆಂಗಳೂರಿನ ರಸ್ತೆಗಳಿಂದ ಹಿಡಿದು ಮೈಸೂರಿನ ಇತಿಹಾಸದ ಬಗ್ಗೆನೂ ವಿವರವಾಗಿ ಹೇಳ್ತಾರೆ. ಅವರು ಆ ವಿಷಯಗಳನ್ನು ತಿಳಿಸುವಾಗಲೂ ಕೂಡ ಯಾರೋ ಅವರಂತೆ ಇವರಂತೆ ಹೇಳಿದ್ದು ಅನ್ನೋದ್ರಿಂದ ಹೇಳಲ್ಲ. ಗೆಜೆಟರ್ದ ಡಾಕ್ಯುಮೆಂಟ್ ಇದು ವಿಷಯಗಳ ಬಗ್ಗೆ ತಿಳ್ಕೋತಾರೆ. ಹಾಗೆ ಇತಿಹಾಸದ ಪುಸ್ತಕಗಳು ಯಾರು ಬ್ರಿಟಿಷರ ಕಾಲದಲ್ಲಿ ಮೈಸೂರಿನ ಬಗ್ಗೆ ಬರೆದಂತ ಪುಸ್ತಕಗಳು ಕೂಡ ಜಾನ್ ಲೂಯಿಸ್ ಅವರು ಅಂತ ಅವ್ರು ಬರೆದಂತ ಪುಸ್ತಕಗಳನ್ನು ಕೂಡ ಓದಿ ಅದರ ಆಧಾರದ ಮೇಲೆ ನಮಗೆ ವಿಷಯಗಳನ್ನು ತಿಳಿಸ್ಕೊಡ್ತಾರೆ. ಇಂಥ ಒಂದು ಮಹಾನ್ ಭಾವರು ಇವತ್ತು ನಮ್ಮ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇದೆಲ್ಲ ನಮ್ಮ ಸೌಭಾಗ್ಯ ಅಂತಾನೆ ಹೇಳಬೇಕು. ಈಗ ನಾವೆಲ್ಲರೂ ಬಹಳ ಕಾಯ್ತಾ ಇರ್ತಕ್ಕಂಥದ್ದು ಅವರಿಂದ ಒಂದೆರಡು ಮಾತುಗಳನ್ನ ಕೇಳೋಣ, ಅವರಿಂದ ಇನ್ನಷ್ಟು ವಿಷಯಗಳನ್ನ ತಿಳ್ಕೊಳ್ಳೋಣ. ಹಾಗೆ ಇಲ್ಲಿನ ನಾಗರಿಕರಾಗಿ ನಾವೇನು ಮಾಡಬಹುದು ಅನ್ನೋದ್ರ ಬಗ್ಗೆನೂ ಅವರಿಂದ ಪ್ರೇರಣೆಯನ್ನು ಪಡೆಯೋಣ. ಧನ್ಯವಾದ ಸರ್, ಬಹಳ ಚೆನ್ನಾಗಿ ಹೇಳಿದ್ರಿ. ಎಲ್ಲರಿಗೂ ನಮಸ್ಕಾರ, ಕನ್ನಡ ರಾಜ್ಯೋತ್ಸವದ ಶುಭಾಶಯ. ನಿಮ್ಮ ಹತ್ರ ಬರೋದಕ್ಕೆ ಮುಂಚೆ ಇವತ್ತು ನನಗೆ 7 ಭಾಷಣ ಇದೆ, ನಿಮ್ದು 4ನೇ ಭಾಷಣ. ಇನ್ನು 3 ಭಾಷಣಕ್ಕೆ ನಾನು ಹೋಗ್ಬೇಕಿದೆ. ಈಗ ಬರ್ತಾ ದಾರಿನಲ್ಲಿ ಅನಿವಾಸಿ ಭಾರತೀಯರ ಕನ್ನಡಿಗರಾದಂಥ ಲಕ್ಸಂಬರ್ಗ್ನಲ್ಲಿ ನೆಲೆಸಿರ್ತಕ್ಕಂಥ ಕನ್ನಡಿಗರಿಗೆ ಬರ್ತಾ ಕಾರ್ನಲ್ಲೇ ಭಾಷಣ ಮಾಡ್ಕೊಂಡ್ ಬಂದೆ ಝೂಮ್ ಅಲ್ಲಿ. ಅವರು ನನಗೆ ಒಂದು ಆತ್ಮೀಯ ಸನ್ಮಾನ ಮಾಡಬೇಕು ಅಂತ ಕಳಿಸಿದ್ದಾರೆ. ಬನ್ನಿ ಸರ್. ಸೊ ಇದು ಲಕ್ಸಂಬರ್ಗ್ ಕನ್ನಡಿಗರು ಮಾಡ್ತಾ ಇರ್ತಕ್ಕಂಥ ಸನ್ಮಾನ, ಅದನ್ನು ಸ್ವೀಕಾರ ಮಾಡಿ ಆಮೇಲೆ ನಿಮ್ಮ ಹತ್ರ ಬರ್ತೀನಿ. ದಯಮಾಡಿ ಬನ್ನಿ 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 ಚೇತನ್ ಬನ್ನಿ. ಲಕ್ಸಂಬರ್ಗ್ ಕನ್ನಡಿಗರ ಪರವಾಗಿ ಇವರು ನನಗೆ ಇದೊಂದು ಆತ್ಮೀಯ ಅಂತ ಸನ್ಮಾನ ಮಾಡ್ತಾರೆ. ಎಲ್ಲರೂ ಒಂದ್ಸಲ ಜೋರಾಗಿ ಚಪ್ಪಾಳೆನ ತಟ್ಟೋಣ. ಕನ್ನಡಿಗರನ್ನ ಕಂಡು ಹಿಡಿಯುವುದು ಹೇಗೆ? ನೀವೆಲ್ಲ ದೇಶ ವಿದೇಶಗಳನ್ನು ಸುತ್ತಿದ್ದೀರಿ. ಸಿಂಗಪುರ್, ಥೈಲ್ಯಾಂಡ್, ಮಲೇಷಿಯಾ, UK, USA, ದುಬೈ ಎಲ್ಲ ದೇಶಗಳನ್ನು ನೀವೆಲ್ಲ ನೋಡಿದಿರಿ. 100 ವಿದೇಶದ ಏರ್ಪೋರ್ಟ್ಗಳಲ್ಲಿ ನೀವು ಗಂಟುಗಟ್ಟಲೆ ಕಾಲಹರಣ ಮಾಡಿದ್ರೆ ಫ್ಲೈಟ್ ಕಾಯ್ಬೇಕಲ್ಲ ಪಾಪ, ಕಾಯ್ತಾ ಇರ್ತೀರಿ. 100 ಭಾರತೀಯರು ಓಡಾಡ್ತಾ ಇರ್ತಾರೆ. ಆ ಭಾರತೀಯರಲ್ಲಿ ಇವರೇ ಕನ್ನಡಿಗರು ಅಂತ ಕಂಡು ಹಿಡಿಯುವುದು ಹೇಗೆ? ನೀವು ಹೇಳಾಗಿಲ್ಲ. ಯಾವ 2 ಭಾರತೀಯರು ಇಂಗ್ಲಿಷಲ್ಲಿ ಮಾತಾಡ್ತಾರೋ ಅವರೇ ಕನ್ನಡಿಗರು. ನಿರಭಿಮಾನಿ ಕನ್ನಡಿಗರು ಅದಿರ್ಲಿ. ಸೊ ಇದನ್ನ ನೀವು ಫಾಲೋ, ಇದು ಈ ಮಂತ್ರ ಪ್ರಯೋಗ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ನೀವು ಕಂಡುಹಿಡಿಬಹುದು. ಇವನು ಚಾಮರಾಜನಗರ, ಅವನು ಕೋಲಾರ, ಇಬ್ರು ಇಂಗ್ಲಿಷಲ್ಲಿ ಮಾತಾಡ್ತಿರ್ತಾರೆ. ಸೊ ಈಗ ನಾವು ಈ ಕನ್ನಡದ ವರ್ತಮಾನದ ಆತಂಕ ಏನು, ಕನ್ನಡಕ್ಕೆ ವರ್ತಮಾನದ ಮತ್ತು ಭವಿಷ್ಯದ ಆತಂಕ ಏನು, ಅದನ್ನ ಮೊದಲು ನಾವು ಚರ್ಚೆ ಮಾಡೋಣ. ನಮ್ಗೆಲ್ಲ ಏನನ್ಸುತ್ತೆ, ಕನ್ನಡಿಗರಾಗಿ ಹುಟ್ಟಿ ಇಲ್ಲಿ ಕನ್ನಡಿಗರಾಗಿ ಬೆಳೆಯುವಂತ ಕಾಲದಲ್ಲಿ ಈ ಕನ್ನಡಕ್ಕೆ ಏನಾದ್ರೂ ನಾವು ಕೊಡುಗೆ ಕೊಡಬೇಕು ಅಂತ ನಮ್ಗೆ ಅನ್ನಿಸ್ತಾ ಇರುತ್ತೆ. ಏನಾದ್ರೂ ನಾವು ಈ ನೆಲಕ್ಕೆ ಮಾಡ್ಬೇಕಪ್ಪ, ಈ ಕನ್ನಡಕ್ಕೆ ಏನಾದ್ರೂ ಮಾಡ್ಬೇಕು ಅಂತ ರಾಜ್ಯೋತ್ಸವ ಮಾಡ್ತೀವಿ. ನಾವು ಕನ್ನಡಕ್ಕೆ ಮಾಡ್ತಿರೋ ಸೇವೆ ಅಂತ ನಾವು ಅನ್ಕೋತೀವಿ. ಹೌದು, ಸರಿ, ಅದರಲ್ಲಿ ತಪ್ಪೇನಿಲ್ಲ. ಮತ್ತೆ ನಮ್ಗೆ ಇನ್ನೊಂದು ಮುಂದಿನ ಸ್ಟೆಪ್ ಏನಂದ್ರೆ, ಯಾರು ಕನ್ನಡ ಬರದೇ ಇದ್ದಾರೋ 4 ಜನಕ್ಕೆ ಕನ್ನಡ ಕಲಿಸ್ತೀವಿ.
ನಮ್ಮ ಆಫೀಸ್ಗಳಲ್ಲಿ ವಲಸಿಗರು ಬಂದಿರ್ತಾರೆ, ನಾರ್ತಿಗಳು, ಅವರು ಇವರೆಲ್ಲ ಬಂದಿರ್ತಾರೆ. ಅವ್ರಿಗೆಲ್ಲ ಒಂದು 4 ಜನ ಕನ್ನಡ ಕಲಿಸ್ತೀವಿ. ಕನ್ನಡ ಕಲಿಸಿದಾಗ ಓಹೋ ನಾವು ಒಂದು ಕನ್ನಡ ಸೇವೆ ಮಾಡಿದ್ವಿ, ಅವ್ರು ಕನ್ನಡ ಕಲಿಸಿದ್ವಿ, ಸೊ ನಾವು ಕನ್ನಡದ ಸೇವೆ ಮಾಡಿದ್ವಿ, ಒಪ್ಕೊಂಡೆ. ಅದು ಕನ್ನಡದ ಸೇವೆನೆ. ಆದರೆ ಈ ಕನ್ನಡ ನೆಲದ ಆತಂಕ ಏನಪ್ಪ ಆತಂಕ ಅಂದ್ರೆ, ನಾನು ಎಲ್ಲ ಭಾಷಣದಲ್ಲೂ ಒಂದು ಹೇಳ್ತೀನಿ, ಕನ್ನಡಿಗಾಸ್ ಆರ್ ಲೈಕ್ ಟೈಗರ್ಸ್ ಬಿಕಾಸ್ ವಿ ಆರ್ ವೆರಿ ಫ್ಯೂ ಇನ್ ನಂಬರ್ಸ್. ವೆರಿ ಫ್ಯೂ. 4 ಕಾಡಲ್ಲಿ 4 ಹುಲಿ ಓಡಾಡ್ಕೊಂಡಿದ್ದೀವಿ. ಕನ್ನಡಿಗರ ಸಂಖ್ಯೆ ಕಡಿಮೆ ಆಗುತ್ತಲಿದೆ. ಇಲ್ಲಿ 600 ಮನೆ ಇದೆ ಅಂತ ಸ್ನೇಹಿತರು ಹೇಳಿದ್ರು. ಈ 600 ಮನೆಯಲ್ಲಿ 3 ಮಕ್ಕಳಿಗಿಂತ ಹೆಚ್ಚಿಗೆ ಮಾಡ್ಕೊಂಡಿರೋರು ಯಾರು ಇದ್ರೆ ಹೇಳ್ರ? ಯಾರಿಗೂ ಇಲ್ಲ. ಕನ್ನಡಿಗರಿಗೆ ಮಕ್ಕಳು ಬೇಕಿಲ್ಲ, ಮದುವೆ ಆಗಲ್ಲ. ಈಗ ಫಸ್ಟ್ ಆಫ್ ಆಲ್ ಮದುವೆ ಆದ್ರೂ ಬಹಳ ಕಷ್ಟಪಟ್ಟು ಅವನು ಓದಿ ಇಂಜಿನಿಯರ್ ಆಗಿ ಅವನು ಕ್ಯಾಲಿಫೋರ್ನಿಯಾ ಕೊಟ್ಟೋಗ್ಬೇಕು. ಇರೋ ಒಬ್ಬ ಮಗನು ಕ್ಯಾಲಿಫೋರ್ನಿಯಲ್ಲಿ ಇರಬೇಕು, ಅಥವಾ ಒಬ್ಬ ಮಗಳು ಅವಳು ಡಾಕ್ಟರ್ ಆಗಿ ಅವಳೆಲ್ಲ ಇರಬೇಕು. 2025ರಲ್ಲಿ ಒಬ್ಬ ಕನ್ನಡಿಗ ದಂಪತಿಗೆ 1 ಮಗು ಆದ್ರೆ 2125ರಲ್ಲಿ ನಮ್ಮ ಸ್ಥಿತಿ ಏನಿರ್ಬೋದು? 7 ಕೋಟಿ ಕನ್ನಡಿಗರು ಕರ್ನಾಟಕದಲ್ಲಿ ಇದೀವಿ. ಅದರಲ್ಲಿ 3 ಕೋಟಿ ಮಾತ್ರ ನಾವು ಮೂಲ ಕನ್ನಡಿಗರು, ಮಿಕ್ 4 ಕೋಟಿ ವಲಸಿಗರು ಅಲ್ವೇ? ಕನ್ನಡ ರಾಜ್ಯೋತ್ಸವ, ಕನ್ನಡ ಅಂದ್ರೆ ಏನು ಬರೀ ಭಾಷೆಯೇ ಅಲ್ಲ. ನಾವೇನ್ ಮಾಡ್ತೀವಿ, ಸಾಮಾನ್ಯ ಕನ್ನಡ ಅಂದ ತಕ್ಷಣ ಜ್ಞಾನಪೀಠ, ನಮ್ಗೆ 8 ಜ್ಞಾನಪೀಠ ಬಂದಿದೆ, ನಮ್ಮಲ್ಲಿ ಇಷ್ಟು ಸಾಹಿತಿಗಳಿದ್ದಾರೆ, ಇಷ್ಟು ಪುಸ್ತಕ ಬರೆದಿದ್ದಾರೆ. ಹಾಗಾದ್ರೆ ಕನ್ನಡ ಅಂದ್ರೆ ಬರೀ ಭಾಷೆನೇ ಅಲ್ಲ. ಕನ್ನಡ ಅಂದ್ರೆ ಒಂದು ಬದುಕು, ಒಂದು ಜೀವನ ಶೈಲಿ, ನಮ್ದೇ ಆದಂತ ಒಂದು ಸಿಗ್ನೇಚರ್ ಸ್ಟೈಲ್ ಬದುಕಿದೆ. ಕನ್ನಡಿಗರು ನಾವು ನೀರು ಕೇಳಿದ್ರೆ ಮಜ್ಜಿಗೆ ಕೊಡೋ ಜನ. ಹಿಂದೆಲ್ಲ ನಡ್ಕೊಂಡು ಓಡಾಡ್ತಿದ್ ಕಾಲ, ನಾವೆಲ್ಲ ಚಿಕ್ಕ ಮಕ್ಕಳಾಗಿದ್ದ ಕಾಲದಲ್ಲಿ ಸೈಕಲ್ಲೇ ಶ್ರೀಮಂತಿಕೆಯ ಪ್ರತೀಕ, ಸಂಕೇತ ಆಗಿದ್ದ ಕಾಲದಲ್ಲಿ ಕನ್ನಡಿಗರು ನಡ್ಕೊಂಡು ಓಡಾಡ್ತಿದ್ದ ಕಾಲದಲ್ಲಿ ಮನೆ ಮುಂದೆ ಬಂದಾಗ ನೀರು ಕೊಡಿ ಅಂತ ಕೇಳೋರು. ದಾವಾಗ್ತಿದೆ ನೀರು ಕೊಡಿ ಅಂದ್ರೆ ಮನೆ ಒಳಗೆ ಕರೆಸಿ ನಾವು ನೀರು ಕೇಳಿದ್ರೆ ಅವ್ರು ಮಜ್ಜಿಗೆ ಕೊಡ್ತಾ ಇದ್ವಿ. ನೀರು ಬೆಲ್ಲ ಕೊಟ್ಟು ಮಜ್ಜಿಗೆ ಕೊಟ್ಟು ಅವ್ರನ್ನ ಕೂರಿಸಿ, ಯಾವ ಕಡೆಯಿಂದ ಬಂದ್ರಿ, ಯಾವ ಕಡೆಗೆ ಹೋಗ್ತಾ ಇದ್ದೀರಾ ಅಂತ ಕೇಳಿ, ಯಾವ ಊರ್ನವ್ರು ನೀವು ಅಂತ ಕೇಳಿ, ಯಾವ ಜಾತಿ ಅಂತ ಕೇಳಿ, ನಿಮ್ಮ ಊರಲ್ಲಿ ಹೆಣ್ಣಿದವ ಗಂಡಿದವ ಅಂತ ಕೇಳಿ ನಮ್ಗೆ ಸೆಟ್ ಆದ್ರೆ ಸಂಬಂಧನೇ ಬೆಳೆಸ್ಕೊಳ್ತಾ ಇದ್ವಿ. ನಾವು ಕನ್ನಡಿಗರಂಥವ್ರು. ಸೊ ಇದು ನಮ್ಮ ಕನ್ನಡಿಗರ ಮೂಲ ಗುಣ. ಪ್ರಜೋಪಕಾರ, ಜನೋಪಕಾರ, ಸಹನೆ, ತಾಳ್ಮೆ, ಒಳ್ಳೆತನ, ಪರೋಪಕಾರ ಇವೆಲ್ಲ ಕನ್ನಡಿಗರ ಗುಣ, ಈ ನೆಲದ ಗುಣ. ಈ ನೆಲದ ಗುಣವನ್ನ ಹೊಂದಿರತಕ್ಕಂಥ ಕನ್ನಡಿಗರು ಕಡಿಮೆ ಆಗ್ತಾ ಇದ್ದಾರೆ. ಇದೇ ವರ್ತಮಾನದ ಆತಂಕ. ನೀವು ಚಿಕ್ಕಪೇಟೆ, ಬಳೆಪೇಟೆಗೆ ಹೋದ್ರೆ 70 ವರ್ಷದಿಂದ ಈ ನೆಲದಲ್ಲಿರುವಂತ ಕನ್ನಡಿಗರು, ಹೊರಗಡೆಯಿಂದ ಬಂದು ಸೆಟ್ಲ್ ಆಗಿರೋರು ಸಿಗ್ತಾರೆ ನಿಮಗೆ. ಕನ್ನಡ ನಮ್ಗಿಂತ ಚೆನ್ನಾಗಿ ಮಾತಾಡ್ತಾರೆ, ಅವ್ರು ಕನ್ನಡಿಗರಾಗ್ತಾರೆ. ನಾನು 20-25 ವರ್ಷ ನಾನು ಸೌದಿ ಅರೇಬಿಯಾದಲ್ಲಿ ಕೆಲಸ ಮಾಡಿದೆ. ನಾನು ಅರಬಿ ಆಗ್ತೀನಿ, ಆಗೋಕ್ ಸಾಧ್ಯವಿಲ್ಲ. ವಲಸಿಗರೆಂದಿಗೂ ಕನ್ನಡಿಗರಾಗಲು ಸಾಧ್ಯವಿಲ್ಲ. ಬರೆದಿಟ್ಕೊಳ್ಳಿ ಮಾತು. ಅವ್ರು ನಮಗಿಂತ ಚೆನ್ನಾಗಿ ಕನ್ನಡ ಮಾತಾಡ್ಬೋದು, ಕನ್ನಡಿಗರಾಗಲು ಸಾಧ್ಯವಿಲ್ಲ. ಕನ್ನಡಿಗರಿಗೆ ನಮಗೆ ನಮ್ಮದೇ ಆದಂತ ಹಬ್ಬ, ಹುಣ್ಣಿಮೆ, ಬೆಳದಿಂಗಳು, ಜಾತ್ರೆ, ತೇರು, ಮಾರಮ್ಮ, ಕಾಳಮ್ಮ, ಪಟಾಳಮ್ಮ, ಅಣ್ಣಮ್ಮ, ಗುರು, ಮಠ, ಪರಂಪರೆ ನಮ್ದೇ ಬೇರೆ ಇದೆ. ನಾನ್ ಕನ್ನಡಿಗರು ಕರ್ಗ ಎಳಿಯಕ್ಕಾಗತ್ತೆ, ಅಣ್ಣಮ್ಮನ ಜಾತ್ರೆ ಮಾಡಕ್ಕಾಗತ್ತೆ, ನಮ್ಮೂರಲ್ಲಿ ಬಂದವ್ರು ತೇರು ಎಳಿಯಕ್ಕಾಗತ್ತೆ, ನಮ್ಮೂರ್ ದೇವ್ರ ಹಬ್ಬ ಮಾಡಕ್ಕಾಗತ್ತೆ? ಎಂದಿಗೂ ಸಾಧ್ಯವಿಲ್ಲ. ಅವ್ರು ಕನ್ನಡ ಮಾತಾಡ್ಬೋದು ಇಲ್ಲಿದ್ದು, ಯಾಕೆಂದ್ರೆ ಅವ್ರಿಗೆ ಬೇಕಾಗಿದೆ, ಬಳಕೆಯ ಭಾಷೆ. ಅವ್ರ ಕಸ್ಟಮರ್ಸ್ ಎಲ್ಲ ಕನ್ನಡಿಗರು, ಹಾಗಾಗಿ ಅವ್ರು ಕನ್ನಡ ಮಾತಾಡ್ಲೇಬೇಕು. ಅವ್ರ ಬಿಸ್ನೆಸ್ಗೋಸ್ಕರ ಅವ್ರು ಕನ್ನಡ ಮಾತಾಡ್ತಾರೆ. ಕನ್ನಡಿಗರಾಗಲಾರರು. ವರ್ಷಕ್ಕೊಂದ್ಸಲಿ ರಜಾ ಹಾಕ್ಬಿಟ್ಟು ಊರಿಗೆ ಹೋಗ್ತಾರೆ, ಅವ್ರ ಊರ ಹಬ್ಬ ಮಾಡಕ್ಕವ್ರು ಅಲ್ವೇ? ಇಲ್ಲಿ ಊರ ಹಬ್ಬ ಮಾಡಕ್ಕೆ ಯಾರಿದ್ದಾರೆ? ಇರೋರೆಲ್ಲ ಅಮೆರಿಕಾಗ ಹೋಗೋ ಕನ್ಸು ಕಾಣ್ತಾ ಇದ್ದಾರೆ ಅಲ್ವಾ? ಯಾರಿದ್ದಾರೆ ಇಲ್ಲಿ? ಇದು ಕನ್ನಡಿಗರ ವರ್ತಮಾನದ ಆತಂಕ. ನೀವೇ ತಗೊಳ್ಳಿ. ಈ ತಿಂಗಳಲ್ಲಿ ನಂದು 86 ಭಾಷಣ ಇದೆ, ಆಯ್ತಾ? ಸುಮಾರು ಅಪಾರ್ಟ್ಮೆಂಟ್ಗಳಿಗೆ ನಾನು ಹೋಗಿದ್ದೀನಿ. ಒಂದು ಅಪಾರ್ಟ್ಮೆಂಟ್ ಇದೆ, 12,800 ಜನ ಇದ್ದಾರೆ ಸರ್. 8,000ಕ್ಕೂ ಹೆಚ್ಚು ಜನ ಕನ್ನಡಿಗರಿದ್ದಾರೆ. 8,000ಕ್ಕೂ ಹೆಚ್ಚು ಜನ ಕನ್ನಡಿಗರು 12,000ದಲ್ಲಿ. ರಾಜ್ಯೋತ್ಸವಕ್ಕೆ ಬಂದಿದ್ದವರು 195 ಜನ.
ಕನ್ನಡಿಗರಿಗೇ ಬೇಕಿಲ್ಲದ ಕನ್ನಡದ ಹಬ್ಬ ಇದೇನು ದೌರ್ಭಾಗ್ಯ. ನಮ್ಗೆ ಬೇಕಿಲ್ಲ, ಆಯ್ತೆ? ಹಾಗಾದರೆ ನಾವು ಕನ್ನಡಿಗರು ಕನ್ನಡಕ್ಕೆ ಕೊಡಬಹುದಾದ ನಿಜವಾದ ಕೊಡುಗೆ ಏನು? ಕನ್ನಡಿಗರನ್ನೇ ಕೊಡೋದು. ಮೂಲ ಕನ್ನಡಿಗರು ಕನ್ನಡಕ್ಕೆ, ಈ ಭಾಷೆಗೆ, ಈ ನೆಲಕ್ಕೆ ಕೊಡಬಹುದಾದಂತ ನಿಜವಾದ ಕೊಡುಗೆ ಅಂದ್ರೆ ಮತ್ತಷ್ಟು ಕನ್ನಡಿಗರು. ಹಂಗಂದ್ರೇನು? ಎಲ್ರೂ ಒಂದ್ 3-4 ಮಕ್ಕಳು ಹಿಡಿಬೇಕು ಅಂತ. ಇವತ್ತದು ತಮಾಷೆಯಾಗಿ ಕೇಳಿಸ್ಬೋದು, ಬಟ್ ಅದೇ ಇವತ್ತಿನ ನಿಜ. ಇನ್ ಮುಂದಕ್ಕೆ ಇನ್ನು 75-100 ವರ್ಷಕ್ಕೆ ಈ ಭಾಷೆ, ಈ ಬೆಂಗಳೂರಲ್ಲಿ ಕನ್ನಡಿಗರ ಸ್ಥಿತಿ ಏನಾಗ್ಬೋದು ಅಂತ ಸುಮ್ಮನೆ ಒಂದ್ಸಲಿ ನೆನೆಸ್ಕೊಳ್ಳಿ. ಅದಕ್ಕೆ ನಾನು ಕನ್ನಡಿಗಾಸಾರ್ ಲೈಕ್ ಟೈಗರ್ಸ್ ಅಂದಿದ್ದು. ಈ ಬೆಂಗಳೂರನ್ನೋ ಕಾಡಿನಲ್ಲಿ ಕನ್ನಡಿಗರು 4-5 ಹುಲಿ ತರ ಅಲ್ಲಿ ಇಲ್ಲಿ ಕಾಣ್ತಾರೆ ಅಷ್ಟೇ. ಸೊ ಇದು ವರ್ತಮಾನದ ಆತಂಕ ಇರ್ಲಿ. ಸೊ ಇದನ್ನ ನೀವು ಮನಸ್ಸಲ್ಲಿ ಇಟ್ಕೊಳ್ಳಿ. ಅಂದ್ರೆ ಕನ್ನಡಿಗರು ನಾವು ಹೇಗೆ ಹೊರಟೋಗ್ತಾ ಇದೀವಿ ನಾವು ಅಂತ. ಮೂಲ ಕನ್ನಡಿಗರು ನಾವೆಲ್ಲ ಹೊರಟೋಗ್ತಾ ಇದೀವಿ. ಈಗ ಈ ರಾಜ್ಯೋತ್ಸವಕ್ಕೆ ಬರೋಣ. ಈಗ ಈ ರಾಜ್ಯೋತ್ಸವ ಯಾಕೆ ಮಾಡ್ತೀವಿ ನಾವು? ನವೆಂಬರ್ 1, 1956 ಭಾರತದ ಎಲ್ಲ ರಾಜ್ಯಗಳು ಉದಯವಾದ ದಿನ. ಕಾಶ್ಮೀರ ಒಂದು ಬಿಟ್ಟು ಭಾರತದ ಎಲ್ಲ ರಾಜ್ಯಗಳು ಉದಯವಾದ ದಿನ ಈ ನವೆಂಬರ್ 1, 1956. ಆಂಧ್ರ ಪ್ರದೇಶ, ಗುಜರಾತ್, ಮಹಾರಾಷ್ಟ್ರ, ತಮಿಳುನಾಡು, ಕೇರಳ ಎಲ್ಲಾನು ಒಂದೇ. ಯಾರಿಗೂ ಇಲ್ಲದೇ ಇರೋ ಈ ಹಬ್ಬ ನಮಗ್ ಮಾತ್ರ ಯಾಕೆ? ನಮಗ್ ಸರ್ಕಾರಿ ರಜಾ ಹಬ್ಬ. ಮೊದಲೆಲ್ಲ ನಾನು 2019-20 ನಾನು ಈ ವಿಡಿಯೋಗಳು ಶುರು ಮಾಡಿದ ಕರ್ನಾಟಕ ರಾಜ್ಯೋತ್ಸವ 1 ವಾರ ನಡೆಯೋದು. ನಾನು 1 ವಾರ ತನಕ ಭಾಷಣ ಮಾಡ್ತಾ ಇದ್ದೆ. ಈಗ ನವೆಂಬರ್ 1ರಿಂದ ಜನವರಿ 15ರವರೆಗೂ ನಾನು ರಾಜ್ಯೋತ್ಸವ ಭಾಷಣ ಮಾಡ್ತೀನಿ. ಅಲ್ಲಿವರೆಗೂ ನಾವು ರಾಜ್ಯೋತ್ಸವ ಮಾಡ್ತೀವಿ. ಯಾಕೆ? ಮೊದಲನೇದು. ಅದಕ್ಕೂ ಮುಂಚಿನ ಪ್ರಶ್ನೆ, ಈಗ ನೀವೆಲ್ಲ ಶಾಲ್ ಹಾಕೊಂಡಿದ್ದೀರಾ, ಕನ್ನಡದ ಶಾಲೆಗಳನ್ನು ಹಾಕೊಂಡಿದ್ದೀರಾ, ಕನ್ನಡದ ಬಾವುಟ ಕಾಣ್ತಾ ಇದೆ. ಯಾಕೆ ಕನ್ನಡದ ಬಾವುಟ? ಈ ಕನ್ನಡದ ಬಾವುಟ ಯಾಕೆ? ಬೇರೆ ಯಾವ ರಾಜ್ಯಕ್ಕೂ ಇಲ್ಲದಂತ ಈ ರಾಜ್ಯದ ಬಾವುಟ ಯಾಕೆ ನಮಗೆ? ಅದಕ್ಕೊಂದು ಕತೆ. 1538 ಜನವರಿ 14ನೇ ತಾರೀಕು ಸಂಕ್ರಾಂತಿಯ ದಿನ ಅವೆನ್ಯೂ ರಸ್ತೆ ರಾಜಾ ಮಾರ್ಕೆಟ್ ಸರ್ಕಲ್ ಅಲ್ಲಿ ಬೆಂಗಳೂರನ್ನ ಕೆಂಪೇಗೌಡರು ಕಟ್ಟಿದ್ರು. ನಾಡಪ್ರಭು ಹಿರಿಯ ಕೆಂಪೇಗೌಡರು ಬೆಂಗಳೂರನ್ನ ಕಟ್ಟಿದರು. ಅದು ಮೊದಲನೇ ಬೆಂಗಳೂರು. 1538 ಜನವರಿ 14 ಸಂಕ್ರಾಂತಿಯ ದಿನ ಅವೆನ್ಯೂ ರಸ್ತೆ ನೋಡಿದ್ದೀರಾ? ರಾಜಾ ಮಾರ್ಕೆಟ್ ಸರ್ಕಲ್ ಅಲ್ಲೇ ನಮ್ಮ ಬೆಂಗಳೂರು ಕಟ್ಟೋದು ಶುರುವಾಗಿದೆ. ಕೆಂಪೇಗೌಡರು ಬೆಂಗಳೂರು ಕಟ್ಟಿದ್ದ ಅಲ್ಲಿಂದ. 66 ಕುಲಕಸುಬುಗಳನ್ನ ತಂದರು. ಚಿಕ್ಕಪೇಟೆ, ತಿಗಳರಪೇಟೆ, ತರಕಪೇಟೆ, ಅಕ್ಕಿಪೇಟೆ, ಬಳೆಪೇಟೆ ಎಲ್ಲ ತಂದರು. ಅದು ಮೊದಲನೇ ಬೆಂಗಳೂರು. ಎರಡನೇ ಬೆಂಗಳೂರು 1806ರಲ್ಲಿ ಬ್ರಿಟಿಷರು ಕಟ್ಟಿದ್ರು. ದ ಲಾರ್ಜೆಸ್ಟ್ ಸಿವಿಲ್ ಅಂಡ್ ಮಿಲಿಟರಿ ಸ್ಟೇಷನ್ ಆಫ್ ಸೌತ್ ಇಂಡಿಯಾ, ಕಂಟೋನ್ಮೆಂಟ್. ಅದನ್ನು ಬ್ರಿಟಿಷರು ಕಟ್ಟಿದ್ರು 1806ರಲ್ಲಿ. ಅದು ಎರಡನೇ ಬೆಂಗಳೂರು. ಮೂರನೇ ಬೆಂಗಳೂರು ಕಟ್ಟಿದವರು ನಮ್ಮ ಮೈಸೂರು ಮಹಾರಾಜರು. ಚಾಮರಾಜಪೇಟೆ, ಮಲ್ಲೇಶ್ವರ, ಬಸವನಗುಡಿ, ಜಯನಗರ, ರಾಜಾಜಿನಗರ ಇವೆಲ್ಲ ಮೈಸೂರು ಮಹಾರಾಜರು. ನಾಲ್ಕನೇ ಬೆಂಗಳೂರು ಕಟ್ಟಿದವರು ನೀವು. ಸಿಲ್ಕ್ ಬೋರ್ಡು, ಎಲೆಕ್ಟ್ರಾನಿಕ್ ಸಿಟಿ, ವೈಟ್ ಫೀಲ್ಡ್, ಕಾಡುಬೀಸ್ನಹಳ್ಳಿ, ಮಾದೇವಪುರ ನೀವು ಕಟ್ಟಿದ್ರು. ಈಗ ಎರಡನೇ ಬೆಂಗಳೂರು ಕಟ್ಟಿದ್ರಲ್ಲ ಬ್ರಿಟಿಷ್ನವರು, ಬೆಂಗಳೂರನ್ನೇ ಯಾಕೆ ಆಯ್ಕೆ ಮಾಡಿಕೊಂಡ್ರು ಅಂದ್ರೆ ಮದ್ರಾಸ್ ಹತ್ರ ಇದೆ ಅಂತ. ಮದ್ರಾಸು ಈಸ್ಟ್ ಇಂಡಿಯಾ ಕಂಪನಿಯ ದಕ್ಷಿಣ ಭಾರತದ ಮುಖ್ಯ ಕಚೇರಿಯಾಗಿತ್ತು. ಹಾಗಾಗಿ ಮದ್ರಾಸ್ ಓಡಾಡೋದಕ್ಕೆ ಹತ್ತಿರ ಆಗ್ಲಿ ಅಂತ ಬೆಂಗಳೂರನ್ನ ಆಯ್ಕೆ ಮಾಡ್ಕೊಂಡು ಬೆಂಗಳೂರಲ್ಲಿ ಕಂಟೋನ್ಮೆಂಟ್ ಕಟ್ಟಿದ್ರು. ಓಲ್ಡ್ ಮದ್ರಾಸ್ ರೋಡ್ ಅನ್ನು ಹಾಕಿದವರು ಸಹ ಬ್ರಿಟಿಷ್ನವರೇ. ಮದ್ರಾಸ್ ಓಡಾಡೋದಕ್ಕೆ ಅನುಕೂಲ ಆಗ್ಲಿ ಅಂತ ರಸ್ತೆ ಮಾಡ್ಕೊಂಡು ಕಂಟೋನ್ಮೆಂಟ್ ಅನ್ನ ಕಟ್ಟುವುದಕ್ಕೆ ಬ್ರಿಟಿಷರು ತಮಿಳುನಾಡಿನಿಂದ ಜನರನ್ನ ಕರೆದುಕೊಂಡು ಬಂದರು. ತಮಿಳುನಾಡಿನ ಜನ ಕರ್ಕೊಂಡ್ಬಂದರು, ಕಂಟೋನ್ಮೆಂಟ್ ಕಟ್ಟಿದ್ರು. ತಮಿಳುನಾಡಿನಿಂದ ಬಂದಂತ ಕಂಟೋನ್ಮೆಂಟ್ ಕಟ್ಟಿದ ಜನ ವಾಪಸ್ಸು ಹೋಗದೆ ಕಂಟೋನ್ಮೆಂಟಿನಲ್ಲಿಯೇ ಉಳಿದುಕೊಂಡರು. ಅಲ್ಲೇ ಉಳ್ಕೊಂಡು 150 ವರ್ಷಗಳ ಕಾಲ ಅಲ್ಲಿ ಉಳಿದು ಕಂಟೋನ್ಮೆಂಟಿನ ಮೇಲೆ ತಮಿಳರ ಹಿಡಿತ ಬಹಳ ಬಲವಾಗಿ ಹೋಯಿತು. ಬಹಳ ಬಲವಾಗಿ ಹೋಯಿತು. ಎಷ್ಟು ಬಲವಾಗಿ ಹೋಯಿತು? ನಮ್ಮ ಕನ್ನಡ ನಾಡಿನ ಹಿರಿಯ ಚಿಂತಕ, ಹೋರಾಟಗಾರ, ಬರಹಗಾರ ಚಿದಾನಂದ ಮೂರ್ತಿ ಅವರು ಕಂಟೋನ್ಮೆಂಟಿನಲ್ಲಿ ಒಂದು ಸಿನಿಮಾ ಥಿಯೇಟರ್ಗೆ ಹೋಗಿ
ಟಿಕೆಟ್ ಕೌಂಟರ್ ಒಳಗೆ ಕೈ ಇಟ್ಟು ದುಡ್ಡು ಕೊಟ್ಟು ಒಂದು ಟಿಕೆಟ್ ಕೊಡಪ್ಪ ಅಂತ ಕೇಳಿದ್ರು. ಅವನು ನೀನ್ ಇದನ್ನ ತಮಿಳಲ್ಲಿ ಹೇಳಿದ್ರೆ ಕೊಡ್ತೀನಿ, ಕನ್ನಡದಲ್ಲಿ ಹೇಳಿದ್ರೆ ಕೊಡಲ್ಲ ಟಿಕೆಟ್ ಅಂತ. ಟಿಕೆಟ್ ಕೇಳ್ಬೇಕಾದ್ರೆ ನೀನ್ ತಮಿಳಲ್ಲಿ ಕೇಳಬೇಕು, ಕನ್ನಡದಲ್ಲಿ ಕೇಳೋ ಹಾಗಿಲ್ಲ ಅಂತ. ಆಗ ಎಚ್ಚರಿಕೆಯ ಗಂಟೆ. ವಾಟಾಳ್ ನಾಗರಾಜು, ಚಿದಾನಂದ ಮೂರ್ತಿ, ಅನ ಕೃಷ್ಣರಾಯರು, ತಾರಾ ಸುಬ್ರಾಯರು, ವೀರಕೇಸರಿ ಸೀತಾರಾಮ ಶಾಸ್ತ್ರಿಗಳು, ಮಾ ರಾಮಮೂರ್ತಿ ಅವರು, ಇವರೆಲ್ಲ ಸೇರಿ ಒಂದು ಹೋರಾಟ ಕಟ್ಟಿದ್ರು. ಮಾರನೇ ದಿನದಿಂದ ಕಂಟೋನ್ಮೆಂಟಿನಲ್ಲಿ ಕನ್ನಡಿಗರ ಹೋರಾಟ ಶುರುವಾಯಿತು. ಕಂಟೋನ್ಮೆಂಟಿನಲ್ಲಿ ಕನ್ನಡಿಗರ ಹೋರಾಟವನ್ನ ಕಂಡಂತ ತಮಿಳರು ತಮಿಳುನಾಡಿನ ರಾಜಕೀಯ ಪಕ್ಷದ ಒಂದು ಸಪೋರ್ಟ್ ತಗೊಂಡು ಅವರು ಪ್ರತಿ ಹೋರಾಟವನ್ನ ಶುರು ಮಾಡಿದ್ರು. ಆ ಪ್ರತಿ ಹೋರಾಟಕ್ಕೆ ಸಪೋರ್ಟ್ ಕೊಟ್ಟಿದ್ದು ಅವತ್ತಿನ ತಮಿಳುನಾಡಿನ DMK ಪಕ್ಷ. ತಮಿಳಿನವರು DMK ಪಕ್ಷದ ಬಾವುಟಗಳನ್ನು ಹಿಡಿದುಕೊಂಡು ಬಂದು ಹೋರಾಟ ಶುರು ಮಾಡಿದ್ರು. ಆಗ ನಮ್ಮವ್ರು ಯೋಚನೆ ಮಾಡಿದ್ರು, ಇವ್ರು ಬಾವುಟ ಹಿಡ್ಕೊಂಡ್ ಬರ್ತಾ ಇದಾರಲ್ಲ, ಇದಕ್ಕೆ ಪ್ರತಿಯಾಗಿ ನಾವೇನಾದ್ರೂ ಮಾಡ್ಬೇಕಲ್ಲ ಅಂದಾಗ ಹುಟ್ಟಿದ್ದೆ ನಮ್ಮ ಬಾವುಟ. ಅದು ರಾಜಕೀಯ ಪಕ್ಷದ ಬಾವುಟ. ನಮ್ದು ಕನ್ನಡಕ್ಕಾಗಿ, ಭಾಷೆಗಾಗಿ, ನೆಲಕ್ಕಾಗಿ ಒಂದು ಬಾವುಟವನ್ನ ಹುಟ್ಟು ಹಾಕಬೇಕು ಅಂತ ಚಿಂತಿಸಿ ಅರಿಶಿಣ ಕುಂಕುಮವನ್ನ ಪ್ರತಿನಿಧಿಸುವಂತ ಹಳದಿ ಮತ್ತು ಕೆಂಪು ಬಣ್ಣವನ್ನ ಸೇರಿಸಿ ಈ ಬಾವುಟವನ್ನ ಸೃಷ್ಟಿ ಮಾಡಿದ ಸೃಷ್ಟಿಕರ್ತ ಮಾ ರಾಮಮೂರ್ತಿ. ಮಾ ರಾಮಮೂರ್ತಿ, ಮಾ ರಾಮಮೂರ್ತಿ, ಹೆಸರು ಮರಿಬೇಡಿ ಅಂತ 3 ಸಲ ಹೇಳಿದ್ರು. ಮಾ ರಾಮಮೂರ್ತಿ ಕನ್ನಡದ ಬಾವುಟದ ಜನಕ, ನೀವು ಹಾಕೊಂಡಿರ್ತಕ್ಕಂಥ ಶಾಲಿನ ಜನಕ, ಕನ್ನಡಿಗರ ಅಸ್ಮಿತೆ, ಕನ್ನಡಿಗರ ಹೋರಾಟದ ಸಂಕೇತ, ಸ್ವಾಭಿಮಾನದ ಸಂಕೇತ. ಈ ಬಾವುಟವನ್ನ ಸೃಷ್ಟಿ ಮಾಡಿದ್ದು ಮಾ ರಾಮಮೂರ್ತಿ. ಮಾ ರಾಮಮೂರ್ತಿ ಅವರು ಈ ಬಾವುಟವನ್ನ ಹಿಡ್ಕೊಂಡು ಮುಂದಿನ ವಾರ ಪ್ರತಿ ಇನ್ನೊಂದಷ್ಟು ಜನ ಕನ್ನಡಿಗರು ಹೋಗಿ ಉಗ್ರವಾದಂತ ಹೋರಾಟ ಶುರು ಮಾಡಿದ್ಮೇಲೆ ನಮ್ಮ ಬಾವುಟ ಕಂಡು ಅಪ್ರತಿಭರಾದಂತ ತಮಿಳಿಗರು ತಾವು ಹಿಂದಕ್ಕೆ ಸರಿದ್ರು. ಕಂಟೋನ್ಮೆಂಟ್ ಕನ್ನಡಿಗರ ಕೈಗೆ ಆಗ ಬಂತು. ಕನ್ನಡದ ಬಾವುಟ ಹುಟ್ಟಿದ್ದು ಹೀಗೆ. ಗೊತ್ತಾಯ್ತಾ? ಇದನ್ನ ನೀವೆಲ್ಲರಿಗೂ ಹೇಳ್ಕೊಡ್ಬೇಕು. ಈ ಪಾಠ ನೀವು ಕೊನೆವರೆಗೂ ಮರಿ ಕೂಡುದು. ಯಾಕೆ ನಾವು ಈ ಬಾವುಟ ಹಾಕೋತೀವಿ ಅನ್ನೋದಕ್ಕೆ ಅದಕ್ಕೊಂದು ಕಥೆ ಇದೆ. ಆ ಕಥೆ ನಾನು ನಿಮ್ಗೆ ಈಗ ಹೇಳ್ಕೊಟ್ಟಿದ್ದೀನಿ. ಇದನ್ನ ನೀವೆಲ್ರಿಗೂ ಹೇಳ್ಬೇಕು. ನಿಮ್ಮ ಮನೆಯಲ್ಲಿ ಫ್ರೆಂಡ್ಸ್ ಜೊತೆ ಎಲ್ಲರಿಗೂ ನೀವು ಹಂಚ್ಕೋಬೇಕು. ಈಗ ಕರ್ನಾಟಕ ರಾಜ್ಯೋತ್ಸವ ಯಾಕೆ ಮಾಡ್ತೀವಿ ನಾವು? ಅದಕ್ಕೊಂಚೂರು ಹಿಂದೆ ಹೋಗ್ಬೇಕು. 1799 ಮೇ 4ನೇ ಆಂಗ್ಲೋ ಮೈಸೂರು ಯುದ್ಧ, ಐತಿಹಾಸಿಕ 4th ಆಂಗ್ಲೋ ಮೈಸೂರು ವಾರ್ ಶ್ರೀರಂಗಪಟ್ಟಣದಲ್ಲಿ ನಡೆಯಿತು. ಟಿಪ್ಪು ಸುಲ್ತಾನ್ ವರ್ಸಸ್ ಬ್ರಿಟಿಷ್. ಬ್ರಿಟಿಷರಿಗೆ ಏಕಾಂಗಿಯಾಗಿ ಟಿಪ್ಪು ಸುಲ್ತಾನನನ್ನ ಎದುರಿಸಿ ಗೆಲ್ಲಲಾರೆವು ಅನ್ನೋ ಸತ್ಯ ಗೊತ್ತಿತ್ತು. ಹಾಗಾಗಿ ಅವರು ಹೈದರಾಬಾದಿನಿಂದ ನಿಜಾಮರನ್ನ, ಪುಣೆಯಿಂದ ಮರಾಠರನ್ನ ಕರ್ಕೊಂಡು ಬಂದರು. ಈ 3 ಸೈನ್ಯ ಸೇರಿಕೊಂಡು ಮೈಸೂರನ್ನ ಮುತ್ತಿತು, ಶ್ರೀರಂಗಪಟ್ಟಣವನ್ನು ಮುತ್ತಿತು. ದೊಡ್ಡ ಯುದ್ಧ ಆಯಿತು. ಮೇ 4ನೇ ತಾರೀಕು 1799ರಲ್ಲಿ ಟಿಪ್ಪು ಸುಲ್ತಾನರು ಹುತಾತ್ಮರಾದರು. ಭಾರತ, ಇಡೀ ಭಾರತ ಬ್ರಿಟಿಷರ ಕೈಗೆ ಸೇರಿತು. ಮೈಸೂರನ್ನು ಗೆದ್ದ ಮೇಲೆ ಬ್ರಿಟಿಷರಿಗೆ ಇನ್ಯಾರು ವಿರೋಧಿಗಳೇ ಇರಲಿಲ್ಲ. ಇಡೀ ಭಾರತ ಅವರದ್ದಾಗಿ. ಆದ್ರೆ ಹೈದರಾಬಾದಿಂದ ನಿಜಾಮರನ್ನ, ಪುಣೆಯಿಂದ ಮರಾಠರನ್ನ ಕರ್ಕೊಂಡ್ ಬಂದಿದ್ರಲ್ಲ, ಅವ್ರು ಕೊಡ್ಬೇಕಲ್ಲ ಅವ್ರ ಪಾಲಿಂದವರಿಗೆ. ಇಡೀ ಕರ್ನಾಟಕವನ್ನು 5 ಭಾಗಗಳಾಗಿ ಹರಿದು ಹಂಚಿಬಿಟ್ಟರು. ಹುಬ್ಬಳ್ಳಿ, ಧಾರವಾಡ, ಬೈಲಹೊಂಗಲ, ಕಿತ್ತೂರು, ಬೆಳಗಾವಿಯನ್ನ ಹರಿದು ಮರಾಠರಿಗೆ ಕೊಟ್ಟರು. ಅದು ಬಾಂಬೆ ಕರ್ನಾಟಕ ಅನ್ಸ್ಕೊಳ್ತು. ಬೀದರು, ಗುಲ್ಬರ್ಗ, ರಾಯಚೂರು, ಕೊಪ್ಪಳ ಈ ಭಾಗವನ್ನ ಹರಿದು ಹೈದರಾಬಾದಿನ ನಿಜಾಮರಿಗೆ ಕೊಟ್ಟರು. ಅದು ಹೈದರಾಬಾದ್ ಕರ್ನಾಟಕ ಅನ್ಸ್ಕೊಳ್ತು. ಚಾಮರಾಜನಗರದಿಂದ ದಾವಣಗೆರೆ ಜಿಲ್ಲೆ, ಹರಿಹರದವರೆಗೆ 9 ಜಿಲ್ಲೆಗಳನ್ನ ಮೈಸೂರು ಮಹಾರಾಜರಿಗೆ ಕೊಟ್ಟರು. ಅದು ಮೈಸೂರು ರಾಜ್ಯ ಅನ್ನಿಸ್ಕೊಳ್ತು. ಇಡೀ ಕರಾವಳಿಯನ್ನ, ಗೋವಾದಿಂದ ಕಾಸರಗೋಡಿನವರೆಗೆ ಇದ್ದಂತ ಇಡೀ ಕರಾವಳಿಯನ್ನ 2 ಭಾಗ ಮಾಡಿದರು. ಸೌತ್ ಕೆನರಾ, ನಾರ್ತ್ ಕೆನರಾ ಅಂತ ಮಾಡಿ, ಸೌತ್ ಕೆನರಾವನ್ನ ಮದ್ರಾಸ್ ಪ್ರಾವಿನ್ಸಿಗೂ, ನಾರ್ತ್ ಕೆನರಾವನ್ನ ಬಾಂಬೆ ಪ್ರಾವಿನ್ಸಿಗೂ ಕೊಟ್ಟರು. ಕೊಡಗು ಮತ್ತು ಬಳ್ಳಾರಿಯನ್ನ ಮದ್ರಾಸ್ ಪ್ರಾವಿನ್ಸಿಗೆ ಸೇರಿಸಿಕೊಂಡರು, ತಮ್ಮ ನೇರ ಹಿಡಿತದಲ್ಲಿಟ್ಟುಕೊಂಡು. ಹೀಗೆ ಕನ್ನಡಿಗರನ್ನ 1799ರಲ್ಲಿ 5 ಭಾಗಗಳಾಗಿ ಒಡೆದು ಹಂಚಿಕೊಂಡು ತಿಂದುಬಿಟ್ರು ಬ್ರಿಟಿಷ್. 1799ರಲ್ಲಿ ಬೇರೆಯಾದ ನಾವು
157 ವರ್ಷ ಆದ್ಮೇಲೆ 1956ರಲ್ಲಿ ಒಂದಾದ ದಿನ ನವೆಂಬರ್ 1. ಅದಕ್ಕೆ ಈ ಹಬ್ಬ. ಗೊತ್ತಾಯ್ತಾ? 157 ವರ್ಷ ಆದ್ಮೇಲೆ ನಾವು ಬೀದರಿಂದ ಚಾಮರಾಜನಗರದವರೆಗೆ ಕನ್ನಡಿಗರೆಲ್ಲರೂ ಒಂದೇ ಅಂತ ಘೋಷಣೆ ಮಾಡ್ಕೊಂಡು ನಾವು ಒಂದು ರಾಜ್ಯ ಆದ್ವಿ. ಅದಕ್ಕಾಗಿ ಈ ಹಬ್ಬವನ್ನ ಆಚರಣೆ ಮಾಡ್ತೀವಿ. ಆದರೆ ಈಗ ನಾನು ಹೇಳಿದಷ್ಟು ಸುಲಭವಾಗಿ ಒಂದು ಲೈನಲ್ಲಿ ನಾವು ಒಂದಾಗ್ಲಿಲ್ಲ. ಹೈದರಾಬಾದಿನ ನಿಜಾಮ ತಾನು ಭಾರತ ಒಕ್ಕೂಟವನ್ನು ಸೇರುವುದಿಲ್ಲ ಅಂತ ಘೋಷಣೆ ಮಾಡ, ನಾನು ಪಾಕಿಸ್ತಾನಕ್ಕೆ ಹೋಗ್ತೀನಿ. ಆಗ ಹೈದರಾಬಾದ್ ಕರ್ನಾಟಕ ಭಾಗದ ಜನ ಸಿಡಿದೆದ್ದರು. ಸಾಮಾನ್ಯ ಜನ, ಇಡೀ ಭಾರತದಲ್ಲಿ ಒಬ್ಬ ರಾಜನ ಎದುರು, ಒಂದು ಸಂಸ್ಥಾನದ ಎದುರು ಯಾರಾದ್ರೂ ಸಾಮಾನ್ಯ ಜನ ಸಿಡಿದೆದ್ದು ಗೆಲುವನ್ನ ಸಾಧಿಸಿದ್ದರೆ ಅದು ನಮ್ಮ ಹೈದರಾಬಾದ್ ಕರ್ನಾಟಕ ಭಾಗದ ಸೋದರರು, ನಾವು ಮಾತ್ರ. ಹೈದರಾಬಾದ್ ಕರ್ನಾಟಕ ಭಾಗದ 1881ನಲ್ಲಿ ನಾವು ವಿಧಾನಸಭೆಯನ್ನ ಮಾಡಿ ಪ್ರಜಾಪ್ರಭುತ್ವವನ್ನು ಜಾರಿಗೆ ತಂದಾಗ ಮಹಾತ್ಮ ಗಾಂಧೀಜಿಯವರಿಗೆ ಇನ್ನೂ 11 ವರ್ಷದ ಬಾಲಕ. ಮಹಾತ್ಮ ಗಾಂಧೀಜಿಯವರು ಹುಟ್ಟಿದ ಯಾವಾಗ? 1869ನಲ್ಲಿ ಅವ್ರು ಹುಟ್ಟಿದ್ರು. 1881ನಲ್ಲಿ ನಾವು ಇಲ್ಲಿ ಎಲೆಕ್ಷನ್ ಮಾಡ್ಬಿಟ್ಟಿದ್ವಿ. ಗಾಂಧೀಜಿಯವರು ಹುಟ್ಟಿ ನಾನು ಬೆಳೆದು ದೊಡ್ಡವನಾಗಿ ಮಹಾತ್ಮನಾಗ್ತೀನಿ, ದೊಡ್ಡ ಸ್ವಾತಂತ್ರ್ಯ ಹೋರಾಟಗಾರನಾಗ್ತೀನಿ ಅಂತ ಯಾವುದೇ ಕನಸು ಬೀಳದೇ ಇರೋ ಕಾಲಕ್ಕೆ ನಾವು ನಮ್ಮ ನೆಲದಲ್ಲಿ ಪ್ರಜಾಪ್ರಭುತ್ವವನ್ನು ಜಾರಿಗೆ ತಂದಿದ್ದೆವು. ಹಾಗಾಗಿ 1927ನಲ್ಲಿ ಬೆಂಗಳೂರಿಗೆ ಭೇಟಿ ನೀಡಿದಂತ ಮಹಾತ್ಮ ಗಾಂಧೀಜಿ, 1927ನಲ್ಲಿ ಬೆಂಗಳೂರಿಗೆ ಭೇಟಿ ನೀಡಿದಂತ ಮಹಾತ್ಮ ಗಾಂಧೀಜಿ ಬೆಂಗಳೂರನ್ನ ನೋಡಿ ಬೆರಗಾಗ್ತಾರೆ ಅಂತ ಇತಿಹಾಸ. 100 ವರ್ಷಗಳ ಹಿಂದೆ ಬಂದಂತ ಗಾಂಧಿ ಬೆಂಗಳೂರನ್ನ ನೋಡಿ ಬೆರಗಾಗ್ತಾರೆ ಅಂದ್ರೆ ನಮ್ಮ ಊರು ಹ್ಯಾಕ್ ಕಟ್ಟಿದ್ವಿ, ದೇಶಕ್ಕೆ ನಮ್ಮ ಸ್ವಾತಂತ್ರ್ಯ ಚಳುವಳಿಯ ಅವಶ್ಯಕತೆ ಇಲ್ಲ, ನಡೀರಿ ಎಲ್ಲ ವಾಪಸ್ ಹೋಗೋಣ ಅಂತ ಕರ್ಕೊಂಡೋದು. ಯಾಕೆ ಅಂತ ಅವ್ರು ಸುತ್ತಲಿದ್ದವ್ರು ಕೇಳಿದಾಗ, ಯಾವ ಸ್ವಾತಂತ್ರ್ಯಕ್ಕಾಗಿ, ಯಾವ ಪ್ರಜಾಪ್ರಭುತ್ವಕ್ಕಾಗಿ ನಾವೆಲ್ಲ ಹೋರಾಡ್ತಾ ಇದೀವೋ ಆ ಪ್ರಜಾಪ್ರಭುತ್ವ ಈ ಮೈಸೂರಿನ ನೆಲದಲ್ಲಿ ಜಾರಿಯಲ್ಲಿದೆ. ಹಾಗಾಗಿ ನಮ್ಮ ಅವಶ್ಯಕತೆ ಇವರಿಗಿಲ್ಲ ಅಂತ ಹೇಳಿ ಅವರು ವಾಪಸ್ ಹೋಗ್ತಾರೆ. ಗೊತ್ತಾಯ್ತಾ? ಯಾಕೆ ನಮಗೆ ನಾವು ಹೆಮ್ಮೆ ಪಟ್ಕೋಬೇಕು ಅಂತ? ಮಳೆ ಬರ್ದೇ ಇದ್ರೆ ಇನ್ನೊಂದು 5 ನಿಮಿಷ ಹೇಳ್ಬೇಕು. Initial date of independence was not 15th August. It was 9th January 1940. ಬೆಳೆಸ್ಬೇಕು ಅನ್ನೋದರ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದ್ರೆ ನಮ್ಗೆಲ್ಲರಿಗೂ ಇವರು ಮೈಸೂರು, ಬೆಂಗಳೂರು ಇದ್ರ ಬಗ್ಗೆ ಅದರ ಒಂದು ಶ್ರೀಮಂತಿಕೆ ಹೇಗಿತ್ತು ಅದೆಲ್ಲ ಹೇಳ್ತಾ ಇದ್ದಾಗ ಒಂದು ಟೈಮ್ ಜರ್ನಿನೇ ಮಾಡಿಸ್ಬಿಟ್ರು. ಹೀಗೆ ನಾವು ಸಹ ಅವ್ರನ್ನ ಕರೆಸಿದ ನಮ್ಮ ಕಮಿಟಿ ಪ್ರೆಸಿಡೆಂಟ್ ಮತ್ತು ಸೆಕ್ರೆಟರಿ ಅವ್ರಿಗೂ ಸಹ ವಂದನೆಗಳನ್ನ ಹೇಳ್ತಾ, ಈ ದಿವಸ ಅವರು ಶೋಭಾ ಅರಣ್ಯಗೋಸ್ಕರ ಈಗ ಶೋಭಾ ಅರೆನಾಗೆ ಬಂದಿರುವ ಅವರಿಗೆ ಒಂದು ಸನ್ಮಾನವನ್ನ ಹಮ್ಮಿಕೊಂಡಿದ್ದೇವೆ. ಧರ್ಮೇಂದ್ರ ಅವರು ಮುಂದೆ ಬಂದು ಸನ್ಮಾನ ಸ್ವೀಕರಿಸಬೇಕು. ಮೈಸೂರು ಪೇಟ, ಮೈಸೂರು ಕಥೆಗಳ ಜನಕರಿಗೆ ಮೈಸೂರು ಪೇಟ ಹಾಕ್ತಾ ಇದ್ದೇವೆ. ಕನ್ನಡದ ಬಗ್ಗೆ ತುಂಬ ರೋಚಕವಾಗಿ ಭಾಷಣ ಮಾಡಿ ನಮಗೆಲ್ಲ ಹೆಮ್ಮೆ, ಸ್ವಾಭಿಮಾನನ ಇಟ್ಕೊಂಡಿದ್ದಾರೆ. ಇವರಿಗೆ ಶಾಲೋಗಿಸಿ. ನಮ್ಮ ಕನ್ನಡ ರಾಜ್ಯೋತ್ಸವದ ಸಮಿತಿಗೆ ಹಗಲೇಳು ದುಡಿತಾ ಇರೋ ಗಣಪತಿ ಭಟ್ರಿಂದ ಅವರಿಗೆ ಸನ್ಮಾನ. ಒಂದು ನೆನಪಿನ ಕಾಣಿಕೆ ಶ್ರೀರಾಮ್ ಅವರು ಮತ್ತು ಸುದೀಪ್ ಅವರಿಂದ. ಎಲ್ಲರೂ ನಿಂತ್ಕೊಳ್ಳಿ. ಒಂದು ವಂದನೆಗಳು ಸರ್. ನಾವು ಯಾವುದೇ ಕಾರ್ಯಕ್ರಮ ಮಾಡುವಾಗ ನಮ್ಮ ಕುಲದೇವಿಗೆ ವಂದಿಸುತ್ತಾ ನಾವು ಶುರು ಮಾಡ್ತೇವೆ. ಅದು ನಮ್ಮ ಹಿಂದೂ ಸಂಪ್ರದಾಯದ ಒಂದು ಪದ್ಧತಿ. ಹೀಗಾಗಿ ಈಗ ಚಂದ್ರಕಲಾ ಮತ್ತು ಉಮಾ ಅರ್ಕಲಗೂಡು ಅವರಿಂದ ಕನ್ನಡದ ಕುಲದೇವಿ ಹಾಡು. ಚಂದ್ರಕಲಾ ಮತ್ತು ಉಮಾ ಅವರು
Learn the lessons from your teachers. Display respect to your elders. Always tread the path of truth. Appreciate friendship and camaraderie. Lend a helping hand to the needy. We are all one. Do not differentiate. We are all one. Today we are all one. And do not differentiate with anybody. We are singing the song now. ಚೆಲುವಿನ ಮುದ್ದಿನ ಮಕ್ಕಳೇ, ಚೆಲುವಿನ ಮುದ್ದಿನ ಮಕ್ಕಳೇ, ಓ ಚೆಲುವಿನ ಮುದ್ದಿನ ಮಕ್ಕಳೇ, ಚೆಲುವಿನ ಮುದ್ದಿನ ಮಕ್ಕಳೇ, ಮನೆ ಮನೆಯ ಅಂಗಳದಿ ಅರಳಿರುವ ಹೂವುಗಳೇ, ಮನೆ ಮನೆಯ ಅಂಗಳದಿ ಅರಳಿರುವ ಹೂವುಗಳೇ, ನಾಳೆ ದಿನ ನಾಡನ್ನು ನಡೆಸುವರು ನೀವುಗಳೇ, ನಾಳೆ ದಿನ ನಾಡನ್ನು ನಡೆಸುವರು ನೀವುಗಳೇ, ಓ ಚೆಲುವಿನ ಮುದ್ದಿನ ಮಕ್ಕಳೇ, ಚೆಲುವಿನ ಮುದ್ದಿನ ಮಕ್ಕಳೇ, ಚೆಲುವಿನ ಮುದ್ದಿನ ಮಕ್ಕಳೇ, ಚೆಲುವಿನ ಮುದ್ದಿನ ಮಕ್ಕಳೇ, ತಂದೆ ತಾಯಿ ಹೇಳಿದ ರೀತಿ ನಡೆಯಬೇಕು, ತಂದೆ ತಾಯಿ ಹೇಳಿದ ರೀತಿ ನಡೆಯಲೇಬೇಕು, ಶಾಲೆಯ ಗುರುಗಳು ಕಲಿಸಿದ ಪಾಠ ಕಲಿಯಲೇಬೇಕು, ಶಾಲೆಯ ಗುರುಗಳು ಕಲಿಸಿದ ಪಾಠ ಕಲಿಯಲೇಬೇಕು, ದೊಡ್ಡವರಲ್ಲಿ ಭಕ್ತಿ ಗೌರವ ತೋರಲೇಬೇಕು, ದೊಡ್ಡವರಲ್ಲಿ ಭಕ್ತಿ ಗೌರವ ತೋರಲೇಬೇಕು, ನಡೆನುಡಿಯಲ್ಲಿ ಸತ್ಯವ ಎಂದು ಪಾಲಿಸಬೇಕು, ಸತ್ಯವ ಎಂದು ಪಾಲಿಸಬೇಕು, ಓ ಚೆಲುವಿನ ಆ ಮುದ್ದಿನ, ಚೆಲುವಿನ ಮುದ್ದಿನ ಮಕ್ಕಳೇ, ಮಕ್ಕಳೇ, ಸ್ನೇಹಿತರಲ್ಲಿ ಪ್ರೀತಿಯ ತೋರಿ ಸೋದರ ಭಾವದ ನೋಡಿ, ಸ್ನೇಹಿತರಲ್ಲಿ ಪ್ರೀತಿಯ ತೋರಿ ಸೋದರ ಭಾವದ ನೋಡಿ, ಸೋಮಾರಿಯಾಗದ ಕೊಟ್ಟಿದ ಕೆಲಸವ ತಪ್ಪದ ಮಾಡಿ, ಸೋಮಾರಿಯಾಗದ ಕೊಟ್ಟಿದ ಕೆಲಸ ತಪ್ಪದ ಮಾಡಿ, ಯಾರೇ ಆಗಲಿ ಕಷ್ಟದಲ್ಲಿದ್ದರೆ ಸಹಾಯ ಹಸ್ತವ ನೀಡಿ, ಯಾರೇ ಆಗಲಿ ಕಷ್ಟದಲ್ಲಿದ್ದರೆ ಸಹಾಯ ಹಸ್ತವ ನೀಡಿ, ಬೇಡವ ತೊರೆದು ಬಾಳಿರಿ ಎಂದು ಎಲ್ಲರೂ ಒಂದುಗೂಡಿ, ಎಲ್ಲರೂ ಒಂದುಗೂಡಿ, ಓ ಚೆಲುವಿನ ಆ ಮುದ್ದಿನ, ಚೆಲುವಿನ ಮುದ್ದಿನ ಮಕ್ಕಳೇ, ಮಕ್ಕಳೇ, ಚೆಲುವಿನ ಮುದ್ದಿನ ಮಕ್ಕಳೇ, ಮಕ್ಕಳೇ, ಚೆಲುವಿನ ಮುದ್ದಿನ ಮಕ್ಕಳೇ, ಮಕ್ಕಳೇ. ಥ್ಯಾಂಕ್ ಯು. ಕೇಳು ಏಳೇಳು ತಲೆಮಾರು ಕಾಯುತ್ತಾ ನಮ್ಮೂರು ನಿಂತಿರುವಳು ತಾಯಿಯು, ನಮ್ಮ ಈ ಮಣ್ಣು ಅವಳು ಸಿರು ಕಣಕಣವು ಅವಳ ಹೆಸರು, ಅವಳೇ ನಿಜ ಶಕ್ತಿಯೂ, ಆ ತಾಯಿ ಬಂದಿಲ್ಲಿ ನಿಂತಾಗ ಒಲವಲ್ಲಿ
शक्तिरूपेण संस्थिता नमस्तस्तै 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 नमो नमः। ಉಗ್ರದಿ ಬಯ್ಯಾರದಿ ನಡೆದು ಬಾರೆ ಈ ಜಗವನ್ನೇ ಕಾಯುತ್ತಿರೋ ಕಾಳಿಯಮ್ಮ.
ಉಸಿರನ್ನು ಸರಿಯಾಗಿ ಬಿಗಿ ಹಿಡಿ ಎಲ್ಲ ದಾರಿ ಬಿಡಿ ಬರಿ ಮಾತಿಗೆಲ್ಲ ಜಗಲ್ಲ ಹಂಗೆ ಕುಣೀರು ಹಿಂಗೆ ಕುಣೀರು ನಮ್ಮುದ್ದು ಮಾದಯ್ಯನಿಗೆ ಬಂದಿ ಕುಣೀರು ಎದ್ದು ಕುಣೀರು ಬಿದ್ದು ಕುಣೀರು ನಮ್ಮುದ್ದು ಮಾದಯ್ಯನಿಗೆ ಬಂದಿ ಕುಣೀರು ಏಳು ಮಲೆ ಮ್ಯಾಲೇರಿ ಕುಂತ ನಮ್ಮಮ್ಮ ದೇವ ನಗು ಮಲೆ ಮ್ಯಾಲೇರಿ ನಿದ್ದೆ ಮಾಡು ಮಾದೇವ ಈ ನಿದ್ದೆ ಸಾಕು ನೀ ಎದ್ದು ಬಾರು ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ ಬರಿ ಮಾತಿಗೆಲ್ಲ ಜಗಲ್ಲ ಹಂಗೆ ಕುಣೀರು ಹಿಂಗೆ ಕುಣೀರು ನಮ್ಮುದ್ದು ಮಾದಯ್ಯನಿಗೆ ಬಂದಿ ಕುಣೀರು ಎದ್ದು ಕುಣೀರು ಬಿದ್ದು ಕುಣೀರು ನಮ್ಮುದ್ದು ಮಾದಯ್ಯನಿಗೆ ಬಂದಿ ಕುಣೀರು ಮುನಿದರೆ ಉಳಿಯದು ನಿನ್ನ ಸೃಷ್ಟಿಯ ಭೂಮಿ ಶಶಿಧರ ಜಗದಲ್ಲಿ ನೀನೆ ಮೊದಲನೇ ಪ್ರೇಮಿ ಸತಿಗಾಗಿ ಪಾದುಪಟ್ಟ ಶಿರವನೆ ಬಿಟ್ಟುಪಟ್ಟ ಗಂಗಾಧರನೇ ಓಂ ಪರಮೇಶ್ವರ ಓಂಕಾರೇಶ್ವರ ಮಲೆ ಮಾದೇಶ್ವರನೇ ತಾನೆ ನಡೆಸುವೆ ಸಕಲವನ್ನು ನೀನೇ ಮುಗಿಸಿ ಕದನವನ್ನು ನೀತಾನೆ ನಡೆಸುವೆ ಸಕಲವನ್ನು ನೀನೇ ಮುಗಿಸಿ ಕದನವನ್ನು ಹನುಮಲೆ ಜನುಮಲೆ ಕಾಡುಮಲೆ ಕಾಡುಮಲೆ ಪಚ್ಚಮಲೆ ಒಳಮಲೆ ಪೊನ್ನಚ್ಚಿ ಮಲೆ ಸುರಿದಿದೆ ಬೆಂಕಿ ಮಳೆ ಮುಡಿದಿದೆ ನೋಡಿಗೆ ನಡುಗಿದೆ ಜೀವಗಳೇ ಗುಡುಗುಡುಗಿದೆ ಏಳು ಮಲೆ ಜಡೆಯನ್ನು ತೆರೆದು ಡಮರುಗ ಹಿಡಿದು ಸಿಡಿಲಿನ ನಡೆದು ಪರಶಿವ ತಾಂಡವನಾಡುತ್ತ ಕುಣಿದಿಗ ಮೂಡನೆ ಕಣ್ಣೆರೆದು ಕಂಡಾಯದೊಡೆಯನೆ ಮಾದಯ್ಯ ಗಿಡ್ಡಾದ ಕೋಪವು ತರವಯ್ಯ ಕಂಡಾಯದೊಡೆಯನೆ ಮಾದಯ್ಯ ಗಿಡ್ಡಾದ ಕೋಪವು ತರವಯ್ಯ ಕಂಡಾಯದೊಡೆಯನೆ ಮಾದಯ್ಯ ಗಿಡ್ಡಾದ ಕೋಪವು ತರವಯ್ಯ ಕಂಡಾಯದೊಡೆಯನೆ ಮಾದಯ್ಯ ಗಿಡ್ಡಾದ ಕೋಪವು ಬೇಕಾ ಇವರ ಬಗ್ಗೆ ನಿಂಗೆ ಇನ್ಫಾರ್ಮೇಶನ್ ಬೇಕಾ ಎಲ್ಲ ಹೇಳುತ್ತೀನಿ ಕೇಳಿ ಕೇಳಿ ಸೌಂಡ್ ಜಾಸ್ತಿ ಮಾಡೋಲೆ
ದುಃಖಿಸಬೇಡ ವಾಪಸ್ ಬಂದೇ ಬರ್ತೀನಿ. ಹೇ ನನ್ನ ನೆಲ ಇದು ನನ್ನ ಜಲ ನನ್ನ ಜನಮನ ಎಂದಿಗೂ ನಗುತ್ತಿರಲಿ ಬಾನಂಗಳದಿ ಹಾರಾಡುತ್ತಲಿ ಆ ತಿರಂಗ ಧ್ವಜವೇ ಕಾಣಿಸಲಿ. ಈ ಮಣ್ಣಲ್ಲೇ ಮರಳಿದರು ಈ ದೇಹ ಅದು ಅಳಿಸಿದರು ಈ ನೆಲಕ್ಕೆ ಏನನ್ನೂ ಅನದಿರು. ಆ ನದಿಯಲ್ಲಿ ಹರಿಯುವೆನ ನಿನ್ನ ಎದೆಯಲ್ಲಿ ಬದುಕುವೆನ ನನಗಾಗಿ ಎಂದೆಂದೂ ಅಳದಿರು. ಅಂಜದಿರು ನೀ ಅಳುಕದಿರು ಕೈ ತುತ್ತಿನ ಬಲವು ಜೊತೆಯಲಿದೆ. ಆ ವೈರಿಗಳ ತಲೆ ಉರುಳಿಸಲು ನನ್ನ ಕತ್ತಿಯು ಕಾದು ಕಾಯುತ್ತಿದೆ. ಏ ಅಂಜದಿರು ನೀ ಅಳುಕದಿರು ರಣಕಣದಲ್ಲಿ ಎಂದಿಗೂ ಭಾರತವೇ ಜಯವಾಗಿರಲಿ. ಹಿಮ ಪರ್ವದಲ್ಲಿ ಜನಗಣಮನ ಹಾಡೇ ಕಂಪಿಸಲಿ. ಕೇಳೋ ನಿನ್ನ ಹೆಸರೇ ಹೆಮ್ಮೆ ನಮಗೆ, ನಿನ್ನ ಸೇವೆ ಶ್ರೇಷ್ಠ ನಮಗೆ. ಗಡಿಯಲ್ಲಿ ಸಿಡಿದೇಳುವ ಸೈನಿಕ ದಿನ ದಿನವೂ ಹೋರಾಟ ಬಂದೂಕಿನ ಒಡನಾಟ ಹೊಸ ಸಮರದ ಸೆಣಸಾಟ. ನೀನು ಧೈರ್ಯದ ಸಾಮ್ರಾಟ. ಎಂತವರ ಬಿಟ್ಟಿರುವೆ ಬಯಕೆಗಳ ತೊರೆದಿರುವೆ ದೃಢವಾಗಿ ನಿಂತಿರುವೆ. ಈ ದೇಶಕ್ಕೆ ಮುಡಿಪಾಗೆ ಈ ಕೇಸರಿ ಬಿಳಿ ಹಸಿರು ನಿನ್ನೆದೆಯ ಪ್ರತಿ ಉಸಿರು ಅಜರಾಮರ ಹೆಸರು. ಹೇ ನಿನಗೆ ಸಾಟಿ ಯಾರೋ ದಿನ 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 ದುಡಿವೆ ನೀನು ಕ್ಷಣ ಪ್ರತಿ ಕ್ಷಣ ರಭಸದಲ್ಲಿಯೋ ಕಣ ಕಣದಲ್ಲೂ ದೇಶ ಪ್ರೇಮ ಎಂದು ನಿಂಗೆ ಜಯ ಹೋ. ಕನ್ನಡದ ಸಿದ್ಧ ಹಾಡೋದಕ್ಕೆ ಎದ್ದ ಕನ್ನಡಕ್ಕೆ ಇವನು ಸಾಯೋದಕ್ಕೂ ಸಿದ್ಧ. ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ. ಮಾತಾಡೋ ದೇವರಿಗಳು ನಮ್ಮ ಕಾಪಾಡೋ ಗುರು ಇವಳು. ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ. ನಲಿದಾಡೋ ನೀರಿವಳು ಉಸಿರಾಡೋ ಕಾಡಿವಳು. ಮುಳಕ
ದುಂಬುಳದ ಕಚ್ಚ ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಇಂಥ ಗುರಿಯಲ್ಲಿ ನನ್ನ ಧುಮ ದೊರಕಿದ್ದೆ ಪುಣ್ಯ. ತುಂಗೆ ಕಾವೇರಿ ನೀರ ಕುಡಿವ ನಾವೆಲ್ಲ ಧನ್ಯ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಚಿನ್ನಾರಿ ಮುತ್ತ
ತರತು ನಾ ಕೇಳೋ ಕಥೆಯನ್ನ, ನಾ ಹೇಳೋ ಕಥೆಯನ್ನ. ಹೆಮ್ಮೆಯ ಪಡೆದ ಹೊಯ್ಸಳ ವಂಶ ಹುಟ್ಟಿದ ಕಥೆಯನ್ನ, ನಾಡಲು ಕಟ್ಟಿದ ಕಥೆಯನ್ನ. ಕನ್ನಡ ನಾಡಿನ ರನ್ನ ತರತು ನಾ ಕೇಳೋ ಕಥೆಯನ್ನ, ನಾ ಹೇಳೋ ಕಥೆಯನ್ನ. ಹೆಮ್ಮೆಯ ಪಡೆದ ಹೊಯ್ಸಳ ವಂಶ ಹುಟ್ಟಿದ ಕಥೆಯನ್ನ, ನಾಡನು ಕಟ್ಟಿದ ಕಥೆಯನ್ನ. ಒಂದಾನೊಂದು ಕಾಲದಲ್ಲಿ ಮಲೆನಾಡಿನ ಮಡಿಲಿನಲ್ಲಿ ಅಂಗಡಿ ಊರಿತ್ತು, ಊರಿಗೆ ಚೆಲುವಿನ ಕಳೆಯಿತ್ತು. ಬೆಟ್ಟ ಗುಡ್ಡ ಸಾಲಿನಲ್ಲಿ ಹಸಿರಾಗಿರುವ ಬೀಡಿನಲ್ಲಿ ಮನಸ್ಸಿಗೆ ಮೆರೆದಿತ್ತು, ಅಲ್ಲಿ ಶಾಂತಿಯು ನೆಲೆಸಿತ್ತು. ಪ್ರಕೃತಿಯೇ ಹೆಣ್ಣಾಗಿ ಮನುಜಗೆ ಕಣ್ಣಾಗಿ, ಧರ್ಮವೇ ಮನೆಯಾಗಿ ಮೌನವೇ ಮಾತಾಗಿ, ಅಕ್ಕರೆ ತುಂಬಿದ ಅಂಗಡಿ ಗ್ರಾಮದಿ ಆಶ್ರಮ ಒಂದಿತ್ತು, ಅದರೊಡು ಗುರುಕುಲ ನಡೆದಿತ್ತು. ಕನ್ನಡ ನಾಡಿನ ರನ್ನ ತರತು ನಾ ಕೇಳೋ ಕಥೆಯನ್ನ, ನಾ ಹೇಳೋ ಕಥೆಯನ್ನ. ಹೆಮ್ಮೆಯ ಪಡೆದ ಹೊಯ್ಸಳ ವಂಶ ಹುಟ್ಟಿದ ಕಥೆಯನ್ನ, ನಾಡನು ಕಟ್ಟಿದ ಕಥೆಯನ್ನ. ವೃಕ್ಷರಾಶಿ ನೆರಳಿನಲ್ಲಿ ಸುದತ್ತಾಚಾರ್ಯರ ಸನ್ನಿಧಿಯಲ್ಲಿ ಪ್ರವಚನ ಸಾಗಿತ್ತು, ಧರ್ಮದ ಪ್ರವಚನ ಸಾಗಿತ್ತು. ವಾಸಂತಿಕೆಯ ದೇಗುಲದಲ್ಲಿ ಶ್ರದ್ಧೆ ಭಕ್ತಿ ಸಂಗಮದಲ್ಲಿ ಪೂಜೆಯು ನಡೆದಿತ್ತು, ಸಳನ ಪೂಜೆಯು ನಡೆದಿತ್ತು. ಹುಣ್ಣಿಗೆ ಅಂಬರದ ಸದ್ದೊಂದು ಕೇಳಿಸಲು ಅಲ್ಲಿದ್ದ ಜನರೆಲ್ಲ ಅಲ್ಲೋಲ ಕಲ್ಲೋಲ. ಹೊಂಬಿಸಿಲೇರುವ ಸುಂದರ ಸಮಯದಿ ಬಂದಿತು ಹುಲಿಯೊಂದು, ಗರ್ಜಿಸಿ ಹುಡುಗಿತು ಹುಲಿಯೊಂದು. ಕಂಚಿನ ಕಂಠದಿ ಸಳನನು ಕೂಗಿ ಕರೆದರು, ಆಗ ಆಜ್ಞೆಯು ಮೊಳಗಿತ್ತು, ಗುರುಗಳ ಆಜ್ಞೆಯೇ ಮೊಳಗಿತ್ತು. ವೀರಾವೇಶದ ಶೌರ್ಯದಲ್ಲಿ ಶಿಷ್ಯನು ಸೆಣಸಿದ ರೋಷದಲ್ಲಿ ಹುಲಿಯದು ಕೆರಳಿತ್ತು, ಹಸಿದಿಹ ಹುಲಿಯದು ಕೆರಳಿತ್ತು. ಸಳ ಹೊರಟಾಗಿ ಗಂಡುಗಲಿ ನಾನಾಗಿ, ಧೈರ್ಯದಿ ಹೋರಾಡಿ ಗೆದ್ದನು ಮುಂದಾಗಿ. ಊರಿನ ವೀರನ ಮೆಚ್ಚುತ್ತ ಜನತೆಯು ಸಳನನು ಹರಸಿತ್ತು, ಕೆಚ್ಚದೆ ಸಳನನು ಹರಸಿತ್ತು. ಕನ್ನಡ ನಾಡ
ಕಥೆಯನ್ನ ನಾ ಹೇಳೋ ಕಥೆಯನ್ನ ಹೆಮ್ಮೆಯ ಪಡೆದ ಹೊಯ್ಸಳ ವಂಶ ಹುಟ್ಟಿದ ಕಥೆಯನ್ನ ನಾಡನ್ನು ಕಟ್ಟಿದ ಕಥೆಯನ್ನ ಹುಲಿಯನು ಕೊಂದ ವೀರನನ್ನು ಗುರುಗಳು ಆಗ ಹರಸಿರಲು ಕಟ್ಟಿದ ಸಳನು ರಾಜ್ಯವನ್ನು ಅನುಪಮ ಹೊಯ್ಸಳ ರಾಜ್ಯವನ್ನು ಹುಲಿಯನು ಕೊಲ್ಲುವ ಲಾಂಛನ ಹಿಡಿದು ಗದ್ದುಗೆ ಏರಿ ಆಳ್ವಿಕೆ ಮೆರೆದು ಚರಿತ್ರೆ ಮೊದಲಾಯಿತು ಹೊಯ್ಸಳ ಚರಿತ್ರೆ ಮೊದಲಾಯಿತು ಸಾಹಿತ್ಯ ಸೇರಾಗಿ ಶಿಲ್ಪಕಲೆ ನೂರಾಗಿ ಸಂಗೀತ ಹೊನಲಾಗಿ ಸಂಸ್ಕೃತಿ ತೌರಾಗಿ ವೈಭವ ಸಾರುವ ಹೊಯ್ಸಳ ವಂಶ ನಾಡನು ಬೆಳಗಿತ್ತು ಕನ್ನಡ ನಾಡನು ಬೆಳಗಿತ್ತು ಕನ್ನಡ ನಾಡಿನ ರನ್ನದ ರತುನ ಕೇಳೋ ಕಥೆಯನ್ನ ನಾ ಹೇಳೋ ಕಥೆಯನ್ನ ಹೆಮ್ಮೆಯ ಪಡೆದ ಹೊಯ್ಸಳ ವಂಶ ಹುಟ್ಟಿದ ಕಥೆಯನ್ನ ನಾಡನು ಕಟ್ಟಿದ ಕಥೆಯನ್ನ ಹುಟ್ಟಿದರೆ ಕನ್ನಡ ನಾಡನ್ನು ಮೆಟ್ಟಬೇಕು ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು ಬದುಕಿನ ಜಟಕ ಬಂಡಿ ಇದು ವಿಧಿಯೋಡಿಸುವ ಬಂಡಿ ಬದುಕಿನ ಜಟಕ ಬಂಡಿ ವಿಧಿ ಅಲೆದಾಡಿಸುವ ಬಂಡಿ ಹುಟ್ಟಿದರೆ ನೃತ್ಯಕ್ಕೆ ಮೊದಲನೇ ಹೆಜ್ಜೆ ಇಟ್ಟಿದ್ದು ಶಿವ ಅಂತೆ ಶಿವನಿಗೆ ಈ ಬ್ರಹ್ಮಾಂಡನೇ ವೇದಿಕೆ ನಾಕಲೋಕೈಕಏಕ ಆಳ್ವದೇವ ಬಾಂಧವಂ ಖಂಡ ಖಂಡ ದಂಡ ಪಾಣಿ ವೀರಭದ್ರ ಕೇಶವಂ ವೃತ್ತಿಹೀನ ಕೀಚಕೂಟ ಗರ್ವ ಭಂಗ ತಾಂಡವಂ ನೀಲಕಂಠ ರುದ್ರ ರೂಪ ಸರ್ವಲೋಕ ರಕ್ಷಕಂ ಕೃಪಾಕರಂ ಕಠೋರ ಕಷ್ಟ ಕೃಷ್ಣ ಕರ್ಮನಾಶಕಂ ಮದಾಂಧ ಬಂಧರುಂಡ ಛೇದ ಭಕ್ತ ವೃಂದ ಪೋಷಿತಂ ಶಿವಂ ಜಲ ಪ್ರವಾಹ ಪಾವಿತ ಸ್ಥಲೆ ಕಲೇವಲಂಬ್ಯ ಲಂಬಿತಾಂ ಭುಜಂಗ ತುಂಗ ಮಾಲಿಕಾ ಅಮಟ್ಟ ಮಟ್ಟ
ताण्डवमट्टमन्निनादवट्टमर्वयं चकार चण्डताण्डवं तनोतु नः शिव शिव जटाकटाह सम्भ्रम भ्रम निलिम्ब निर्झरी विलोल वीचि वल्लरी विराजमान मूर्धनि धगद्धगज्ज्वलल्ललाट पट्ट पावके किशोर चन्द्रशेखरे रति प्रतिक्षणम् ಧರಿಸಿದ ಪರಮ ವೈಷ್ಣವನು